ಬಟ್ ಅಷ್ಟರೊಳಗಡೆ ಬಾಬುರಿಗೆ ದೊಡ್ಡ ಚಾರ್ಟ್ ಕೊಡಬೇಕಾಗತ್ತೆ. ನಾವೆಷ್ಟು ಸಂಪಾದನೆ ಮಾಡಿದ್ವಿ, ಆತ್ಮನ ಸಂಪಾದನೆ. ಈಗ ಫಾಸ್ಟಾಗಿ ಆತ್ಮದ ಸಂಪಾದನೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ಎಲ್ಲ ಖಜಾನೆ ಭರ್ಪೂರ್ ಮಾಡ್ಕೊಂಡು ಬಿಡ್ಬೇಕಂದ್ರೆ ಬಾಬಾ ಭಾಳ ಸಹಜವಾದ ಯುಕ್ತಿ ಹೇಳ್ತಿದ್ದಾರೆ. ಮಕ್ಕಳೇ, ಮಹಾದಾನಿಗಳಾಗಿ 1 ಕೊಡಿ 10 ತಗೊಳ್ಳಿ, 10 ಕೊಡಿ 1000 ತಗೊಳ್ಳಿ, 1000 ಕೊಡಿ ಲಕ್ಷ ಕೋಟಿಗಳು ತಗೊಳ್ಳಿ. ಕೊಡ್ತಾ ಹೋಗೋದು ಅರ್ಥಾತ್ ಎಲ್ಲ ತುಂಬಿಕೊಳ್ತಾ ಹೋಗೋದು. ಇದರಲ್ಲಿ ಎಷ್ಟು ಕೊಡ್ತಿರೋ ಅಷ್ಟು ಒಂದು ಬ್ಯುಸಿ ಇರ್ತೀರ. ಕೊಡ್ತಾ ಹೋದಂಗೆ ದಾನ ಪುಣ್ಯದಲ್ಲಿ ಚೇಂಜ್ ಆದಾಗ ನಿಸ್ವಾರ್ಥವಾಗಿ ಕೊಡ್ತಾ ಹೋಗೋದು, ಅವರ ಅವಶ್ಯಕತೆ ಅನುಸಾರ ಕೊಡ್ತಾ ಹೋಗೋದು ನಿಮ್ಮಲ್ಲೆಲ್ಲ ಖಜಾನೆಗಳನ್ನು ಸಂಪನ್ನವಾಗಿ ತರ್ತಾ ಹೋಗುತ್ತೆ. ಇದು ಮುಖ್ಯವಾದ ಮಾತು. ಇದರಲ್ಲಿ ಬಾಬುವರು ಬಹಳ ಸುಂದರವಾದ ವಿಧಿಯನ್ನು ಹೇಳ್ತಿದ್ದಾರೆ, ಸಹಜ ವಿಧಿಯನ್ನು ಹೇಳ್ತಿದ್ದಾರೆ. ನೀವು ಹೆಂಗೆ ಈ ಒಂದು ಖಜಾನೆಗಳನ್ನು ಸಂಪನ್ನವಾಗಿ ತುಂಬಿಕೊಳ್ಳೋದು ಅಂತ, ಇದು ಮುಖ್ಯವಾದ ಮಾತು. तो बाप दादा सभी बच्चों को सब खजानों से संपन्न स्वरूप में देख रहे हैं. एक ही सर्व अधिकार देने वाला, एक ही समय सभी को समान अधिकार देते. ತಂದೆ ಇವತ್ತು ಎಲ್ಲ ಮಕ್ಕಳಿಗೆ ಎಲ್ಲ ಖಜಾನೆಗಳಿಂದ ಸಂಪನ್ನ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ. ಬಿಲ್ಕುಲ್ ಹೆಂಗೆ ಸಂಪನ್ನ ಸ್ವರೂಪದಲ್ಲಿ ನೋಡ್ತಿದ್ದಾರೆ. ಒಂದೇ ತಂದೆ ಸರ್ವ ಅಧಿಕಾರವನ್ನು ಕೊಡೋರು. ಎಲ್ಲರಿಗೆ ನಮಗೇನು ಬೇರೆ ಬೇರೆ ಸೀಕ್ರೆಟಾಗಿ ಹಂಚಿಲ್ಲ. ಒಂದೇ ಸಮಯದಲ್ಲಿ ಎಲ್ಲರಿಗೆ ಸಮಾನವಾದ ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಚಾಯ್ ಅವ್ರು ಹಳಬ್ರು ಇರಲಿ, ಹೊಸಬ್ರಿರಲಿ, ದಾದಿಗಳಿರಲಿ, ಹೊಸ ಮಕ್ಕಳಿರಲಿ, ಯಾರಿಗೆ ಇವರೆಲ್ಲ ಬುದ್ಧಿ ಇರೋರ್ಗೊಂಥರ, ಬುದ್ಧಿ ಇಲ್ದವ್ರಿಗೊಂಥರ ಹಿಂಗೆ ಕೊಡೋಣ ಅಂತನೂ ಬಾಬುವ್ರು ಎಂದು ಯೋಚನೆ ಮಾಡಲಿಲ್ಲ. ಸೊ ಅಂದಾಗ ಯಾವಾಗ ನಾನು ಒಂದೇ ಸಮಯದಲ್ಲಿ ಎಲ್ಲರಿಗೆ ಸಮಾನ ಅಧಿಕಾರ ಕೊಡ್ತೀನಿ, ಬಟ್ ಸಂಪನ್ನರಾಗೋದ್ರಲ್ಲಿ ಅಂತರ ಯಾಕೆ? ಯೋಚನೆ ಮಾಡ್ರಲ್ಲ ಎಲ್ಲರೂ, ಏನಕ್ಕೆ ಇಷ್ಟು ದೊಡ್ಡ ಅಂತರ ಆಗ್ಬಿಡುತ್ತೆ ಅಂತ. ಅಲಗ್ ಅಲಗ್ ನೈ ದೇತೆ. ಈಗ ದಾದಿಗಳೆಲ್ಲ ಹಳಬ್ರು ಸೀಕ್ರೆಟಾಗಿ ಕೊಟ್ಟೆ, ಹೊಸಬ್ರಿಗೆಲ್ಲ ಹೆಂಗೋ ಕೊಟ್ಟೆ, ಅದೆಲ್ಲ ಇಲ್ಲ. तो किसको गुप्त विशेष खजाना अलग नहीं देते, लेकिन रिजल्ट में नंबरवार ही बनते हैं. सर्व खजानों के अधिकार होते भी देने वाला सागर संपन्न होते हुए भी नंबर क्यों बनते हैं? कारण क्या है? क्या कारण बनता है? ಯಾಕೆಂದರೆ ಮುಚ್ಚಿಟ್ಕೊಂಡು ಬೇರೆ ಬೇರೆ ಅಥವಾ ಸ್ವಲ್ಪ ಜಾಸ್ತಿ ಕಡಿಮೆ ಕೊಡೋದು ಅದು ಮಾಡಲ್ಲ ನಾನು. ಯಾಕೆ ಇದೆಲ್ಲ ಗುಪ್ತ ಖಜಾನೆಗಳಿಲ್ಲಲ್ಲ, ಎಲ್ಲ ಓಪನ್. ಬಾಬುವ್ರ ಹತ್ರ ಓಪನ್ ಸೀಕ್ರೆಟ್ ಎಲ್ಲ, ಒಳಗೇನೂ ಇಲ್ಲ. ಯಾವಾಗ ಕೊಡೋರು ಒಬ್ಬರೇ ಸಮಾನವಾಗಿ ಕೊಡ್ತಾರೆ, ಎಲ್ಲರಿಗೂ ಒಂದೇ ಥರ ಒಂದೇ ಸಮಯದಲ್ಲಿ ಕೊಡ್ತಾರೆ. ಆದರೂ ನಂಬರ್ ವಾರ್ ಆಗ್ತಾರೆ ಮಕ್ಕಳು. ನಂಬರ್ ವಾರ್ ಆಗೋ ಕಾರಣ ಏನು? ಕೊಡೋ ದಾತ ಸಂಪನ್ನವಾಗಿ ಅಕುಟ ಖಜಾನೆಗಳನ್ನು ಕೊಟ್ಟರು ನಂಬರ್ ವಾರ್ ಏನಕ್ಕಾಗೋದು ಕೇಳ್ತಿದ್ದಾರೆ ಬಾಬುವರು. ಸಮಾನೆ ಕೆ ಶಕ್ತಿ ಅಪ್ನೆ ಪರ್ಸೆಂಟೇಜ್ ಮೇ ಹೇ. ಕಾರಣ ಏನು? ಕೊಟ್ಟಂತಹ ಖಜಾನೆಗಳನ್ನು ತನ್ನಲ್ಲಿ ಅಳವಡಿಸ್ಕೊಳ್ಳೋದು ಏನಿದೆ ಅದು ನಂಬರ್ ವಾರ್ ಅಂತಂದರೆ ಪರ್ಸೆಂಟೇಜ್. ಯಾರ ಹತ್ರ ಎಷ್ಟು ಜಾಸ್ತಿ ಇದೆ ಅವ್ರು ಅಷ್ಟು ತುಂಬ್ಕೋತಾರೆ, ಯಾರ ಹತ್ರ ಇಲ್ಲ ಅವ್ರು ತುಂಬ್ಕೊಳಕ್ಕಾಗಲ್ಲ. ಸೊ ಬುದ್ಧಿಯಲ್ಲಿ ಎಷ್ಟು ಜಾಗ ಹೆಂಗೆ ಇಟ್ಕೋತೀವಿ ಅದರ ಆಧಾರದ ಮೇಲೆ ಎಲ್ಲದೂ. ಅದಕ್ಕೆ ಹೇಳ್ತಿದ್ದಾರೆ ಕಾರಣ ಅದು ಸಮಾನ ಅಳವಡಿಸ್ಕೊಳ್ತಕ್ಕಂತಹ ಶಕ್ತಿ, ಕೊಟ್ಟಂಥ ಖಜಾನೆಗಳನ್ನು ಅಳವಡಿಸ್ಕೊಳ್ಳೋ ಶಕ್ತಿ ಯಥಾಶಕ್ತಿ ಇರೋದ್ರಿಂದ ಪರ್ಸೆಂಟೇಜ್ ನಂಬರ್ ವಾರ್ ಆಗಿಬಿಡ್ತಾರೆ.
इस कारण सभी परसेंटेज नहीं, %% नहीं बन सकते. ಪರ್ಸೆಂಟೇಜ್ ಯಾಕೆ? ಪರ್ಸೆಂಟೇಜಲ್ಲಿ ಅಳವಡಿಸ್ಕೊಳ್ಳೋ ಶಕ್ತಿಯ ಪರ್ಸೆಂಟೇಜ್ ಎಲ್ಲಿ ತರುತ್ತೆ? %% ಮಾಡಲ್ಲ. अर्थात सर्व बाप समान नहीं बन सकते. संकल्प सभी का है लेकिन स्वरूप में ला नहीं सकते. ಸಂಕಲ್ಪ ಎಲ್ಲರದಿದೆ, ಆದರೆ ಸ್ವರೂಪದಲ್ಲಿ ಯಾರು ತರಕ್ಕಾಗ್ತಿಲ್ಲ. ತಂದೆಯ ಸಮಾನ ಎಲ್ಲರೂ ಆಗಕ್ಕಾಗ್ತಿಲ್ಲ. ತಂದೆಯ ಸಮಾನ ಆಗೋದಂದ್ರೆ %% ಸಮಾನ ಸ್ಥಿತಿಯಲ್ಲಿ ಹೋಗೋದಲ್ವಾ. ಬಾಬೋರು ನಾವು ಭಗವಂತ ಆಗೋಕ್ಕಾಗಲ್ಲ, ಬಟ್ ಇಷ್ಟು ಮಾರ್ಜಿನ್ ಇರುತ್ತೆ. ಬಟ್ ಆದರೆ ಇಂಪಾರ್ಟೆಂಟ್ ಮಾತು ಏನಪ್ಪ ಅಂತಂದರೆ ಅಳವಡಿಸ್ಕೊಳ್ಳೋ ಶಕ್ತಿ ತುಂಬ ಇಂಪಾರ್ಟೆಂಟ್. ಇನ್ನು ಮೂಲ ಮಾತು ಏನು ಹೇಳ್ತಿದ್ದಾರೆ ಅಂದರೆ, ಸಂಕಲ್ಪ ಎಲ್ಲರಿಗಿದೆ. ನಮ್ಮ ಬಾಪ್ ಸಮಾನ, ಯಾರನ್ನಾದರೂ ಕೇಳಿ, ಹೊಸಬ್ರನ್ನೂ ಕೇಳಿ, ಸಮಾನರಾಗಬೇಕು, ಬಾಪ್ ಸಮಾನ ಫರಿಷ್ಠ ಆಗಬೇಕು, ಎಲ್ಲ ಅದೇ ಹೇಳ್ತಾರೆ. ಸಂಕಲ್ಪ ಇದ್ರೂ ನಂಬರ್ ವಾರ ಆಗ್ಬಿಡ್ತಾರೆ. ಅಂದರೆ ಕಾರಣ ಏನಂದರೆ ಸ್ವರೂಪರಾಗೋದ್ರಲ್ಲಿ ಅಂತರ ಇದೆ. ಯಾಕೆ ಸ್ವರೂಪರಾಗೋದ್ರಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಅಂತರ ಯಾಕಾಗುತ್ತಪ್ಪ ಅಂದರೆ, ತನಗೋಸ್ಕರ ತಾನು ಯಾರೂ ಟೈಮ್ ಕೊಡಲ್ಲ. ಇದು ಸೂಕ್ಷ್ಮ ಅಂತರ್ಮುಖತೆಯ ಸಾಧನೆ. ಬಾಬೋರು ಕೊಟ್ಟಂತಹ ಖಜಾನೆಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಮನನ ಚಿಂತನೆ ಮಾಡ್ತಾ ಅನುಭವ ಮಾಡಲಿಕ್ಕೆ ತನ್ನ ಅಂತರ್ಮುಖತೆ ಅಂಡರ್ಗ್ರೌಂಡಲ್ಲಿ ಕೂತು ಎಲ್ಲವನ್ನ ತನ್ನ ಸಂಸ್ಕಾರ ಮಾಡಿಕೊಳ್ಳಿಕ್ಕೆ ಅನುಭವ ಮಾಡಬೇಕು, ಸ್ವರೂಪದಲ್ಲಿ ಬರಬೇಕು. ಅದು ಮಾಡಲ್ಲ. ಆರಾಮಾಗಿರಬೇಕು, ನಂಬರ್ ತಗೋಬೇಕು, ಅದು ಹೆಂಗಾಗುತ್ತೆ? ಅದಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಹರೇಕ್, ಇನ್ನು ಮೂಲ ಮಾತು ಏನು ಹೇಳ್ತಾರೆ, हर एक को अपने खजानों की परसेंटेज चेक करनी चाहिए कि सभी से ज़्यादा कौन सा खजाना है जिसको व्यर्थ करने से सर्व खजानों में कमी हो जाती है, और वो खजाना मेजॉरिटी व्यर्थ करते हैं, वो कौन सा खजाना? ಒಂದು ಖಜಾನೆ ಜೊತೆ ಎಲ್ಲ ಖಜಾನೆಗಳು. ಬಾಬು ನಿಮ್ಮ ಬುದ್ಧಿಗೆ ಪೇಪರ್ ಕೊಡ್ತಾ ಇದ್ದಾರೆ, ಹೇಳಿ ಉತ್ತರ ಹೇಳಿ. ಮನೆಯಲ್ಲಿ ಕೂತೆಲ್ಲ ಕೇಳ್ತಿದ್ದೀರಲ್ಲ, ಯಾವುದು ಒಂದು ಖಜಾನೆ ವೇಸ್ಟ್ ಮಾಡೋದ್ರಿಂದ ಅದರಿಂದ ಎಲ್ಲ ಖಜಾನೆಗಳು ವೇಸ್ಟ್ ಆಗ್ಬಿಡ್ತಿದೆ. ಯಾವ ಕಾರಣ? ಎಲ್ಲವನ್ನ ಅಳವಡಿಸ್ಕೊಳಕ್ ಆಗ್ತಿಲ್ಲ. ಯಾವುದದು ಮೂಲ ಖಜಾನೆ? ಯಾವುದು? ಉತ್ತರ ಕೊಡ್ತಾ ಇದ್ದೀರಾ ಬಾಬುವ್ರಿಗೆ? ಯಾವ ಖಜಾನೆ ವೇಸ್ಟ್ ಮಾಡ್ತೀವಿ ಇಡೀ ದಿನ ಅಂತ? ಏನು? ಸಮಯಿಕ ಖಜಾನ. ಟೈಮ್ ವಿಲ್ ನಾಟ್ ವೆಯ್ಟ್ ಫಾರ್ ಎನಿಬಡಿ. ಸಮಯ ಟಿಕ್ 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 ಅಂತ ಹೋಗ್ತಾರೆ. ಬೆಳಗ್ಗೆ ಬಂತು, ಸಂಜೆ ಈಗ ಆಲ್ರೆಡಿ ರಾತ್ರಿ ಆಗ್ತಿದೆ. ಇವತ್ತೇನು ಸಂಪಾದನೆ ಮಾಡಿದೆ, ಎಷ್ಟು ಆತ್ಮಗಳಿಗೆ ಕೊಟ್ಟೆ, ಇದನ್ನು ಬಹಳ ಆಳವಾಗಿ ಕೇಳ್ಕೊಳ್ಬೇಕು. ನಾವೇನು ಮಾಡ್ತಿದ್ದೀವಿ, ಹೆಂಗೆ ಮಾಡ್ತಿದ್ದೀವಿ, ಇದನ್ನು ತಗೊಳ್ಳೋದು ಹೆಂಗೆ ಬಾಬೂರಿಂದ ಅಂತಕ್ಕಂಥ ದೊಡ್ಡದರಲ್ಲಿ ದೊಡ್ಡ ಮಾತು ಏನಪ್ಪ ಅಂದರೆ, ಇದು ಬಹಳ ವಿಶೇಷವಾಗಿ ನಾವು ಅರ್ಥ ಮಾಡ್ಕೋಬೇಕು. ಸಮಯಿಕ ಖಜಾನ. ಅಲ್ಲಿ ಕೂತ್ ಅಲ್ಲೊಂದಿಷ್ಟು ಮಾತಾಡಿ, ಇಲ್ಲೊಂದಿಷ್ಟು ಮಾಡಿ, ಇಲ್ಲೊಂದಿಷ್ಟು ಸೇವೆ ಮಾಡಿದೆ, ಅಲ್ಲೊಂದಿಷ್ಟು ಸೇವೆ ಮಾಡಿದೆ, ಹಂಗೆ ಟೈಮ್ ಹೋಗ್ಬಿಡ್ತು. ಮಗರ್ ಸಮಯ ಕೆ ಖಜಾನಾ, जो वैल्यूबल खजाना है, उसको सदा स्वयं के व सर्व के कल्याण के प्रति लगाते रहो, तो अन्य सर्व खजाने स्वतः ही जमा हो जाए. क्या होगा? ಜಮಾ ಹೋ ಜಾಯೇಗ. ಆದರೆ ಸಮಯದ ಇಷ್ಟು ವ್ಯಾಲ್ಯೂಬಲ್ ಖಜಾನೆ ಸಂಗಮ್ ಯುಗದ ಸಮಯ ಈಶ್ವರನ ವರದಾನ. 750 ಕೋಟಿ ಆತ್ಮಗಳಲ್ಲಿ ನಾವು ಕೆಲವೇ ಆತ್ಮಗಳಿಗೆ ಸಿಕ್ಕಿದೆ. ಈ ಸಮಯನ ನಾವು ಹಂಗೆ ವೇಸ್ಟ್ ಮಾಡಂಗಿಲ್ಲ. ಇದನ್ನು ತನ್ನ ಕಲ್ಯಾಣ ಇಲ್ಲ ಅನ್ಯರ ಕಲ್ಯಾಣದಲ್ಲಿ ಸದುಪಯೋಗ ಮಾಡಿ ಬೇರೆ ಸಮಯ ವೇಸ್ಟ್ ಮಾಡಲಿಕ್ಕೆ ನನ್ನ ಪರ್ಮಿಷನ್ ಇಲ್ಲ.
ಅರ್ಥ ಆಗ್ತಿದೆಯಲ್ಲ? ಇಡೀ ದಿನ ಸ್ವಯಂ ಆತ್ಮನ ಕಲ್ಯಾಣದ ಸಾಧನೆ 4 ಸಬ್ಜೆಕ್ಟ್ ಗ್ಯಾಲಪ್ ಮಾಡೋದ್ರಲ್ಲಿ ಇರಬೇಕು. ನಿರಂತರ ಏನೋ ಒಂದು ಅಳವಡಿಸ್ಕೊಳ್ತಾ ಇರಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಯಾರು ಸರ್ವರ ಕಲ್ಯಾಣ ತನ್ನ ಕಲ್ಯಾಣದಲ್ಲಿ ಮಾಡ್ತಾರೆ ಅವರ ಸಮಯ ಸಫಲ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಎಲ್ಲ ಖಜಾನೆಗಳು ಜಮಾ ಆಗ್ಬಿಡುತ್ತೆ. ಈಗ ಸಮಯ ವೇಸ್ಟ್ ಆಗೋದ್ರಿಂದ ಸಂಕಲ್ಪ ವೇಸ್ಟು, ಶ್ವಾಸ ವೇಸ್ಟು, ಜ್ಞಾನದ ಖಜಾನೆ ವೇಸ್ಟು, ಶಕ್ತಿಗಳ ಖಜಾನೆ ವೇಸ್ಟು, ಇವೆಲ್ಲ ವೇಸ್ಟ್ ಆದ ಖುಷಿ ವೇಸ್ಟು, ಒಳಗಡೆ ವ್ಯರ್ಥ ಸಂಕಲ್ಪ ನಡೆಯುತ್ತೆ, ಅಶಾಂತಿ, ಈ ಎಲ್ಲ ಒಂದರಿಂದ ಒಂದೆಲ್ಲ ಖಜಾನೆ ಹೋಗ್ತಾ ಹೋಗುತ್ತೆ ತಾನೆ. ಇದನ್ನು ಭಾಳ ಯೋಚನೆ ಮಾಡಬೇಕು. ಸಮಯದ ಜೊತೆ ನಮ್ಮ ಆಯುಷ್ ಅಷ್ಟೇ ಅಲ್ಲ, ನಮ್ಮೆಲ್ಲ ಖಜಾನೆ ಸಂಪತ್ತು ಅಡಕವಾಗಿದೆ. ಇದನ್ನು ಮೆಜಾರಿಟಿ ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಒಂದೊಂದು ಕ್ಷಣವನ್ನು ಎಣಿಸ್ತೀರಾ. ಈಗ ಈ 5 ನಿಮಿಷ ಹೋಯ್ತು, ಇದರಲ್ಲಿ ಲಾಭ ನನಗೇನಾಯಿತು, ನಾನು ಇದರಲ್ಲಿ ಏನು ಜಮಾ ಮಾಡಿದೆ ನನ್ನ ಆತ್ಮನಿಗೆ, ಈ 5 ನಿಮಿಷದಲ್ಲಿ ಏನು ಸಂಸ್ಕಾರ ತುಂಬಿಕೊಂಡೆ, ಯೋಚನೆ ಮಾಡ್ತೀವ. ಗಂಟೆಗಳು ಹಂಗೆ ಹೊರಟೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. संकल्प के खजाने में सदा कल्याणकारी भावना के आधार से हर सेकंड क्या कर सकते हैं? हर सेकंड में पद्मों की कमाई, अनेक पद्मों की कमाई कर सकते हो. सर्व शक्तियों के खजाने, केड़ी ಒಂದೊಂದು खजाने, सर्व खजाने, उसमें शक्तियों के खजाने को कल्याण करने के कार्य में लगाते रहने से महादानी बनने के आधार से एक का पदम गुणा सर्व शक्तियों का खजाना बढ़ता जाएगा. एक देना 10 पाना नहीं, लेकिन एक देना पदम पाना. ಹೆಂಗೆ ಎಷ್ಟು ದೊಡ್ಡದಾಗಿದೆ ಕರ್ಮ ಫಿಲಾಸಫಿ. ಬಾಬಾ ಹೇಳ್ತಾರೆ, ಸಂಕಲ್ಪದ ಸಮಯದ ಖಜಾನೆ ತನ್ನ ಅಥವಾ ಅನ್ಯರ ಕಲ್ಯಾಣದಲ್ಲಿ ಯೂಸ್ ಮಾಡಿ. ಸಂಕಲ್ಪದ ಖಜಾನೆಯನ್ನ ಸರ್ವರ ಪ್ರತಿ ಕಲ್ಯಾಣಕಾರಿ ಭಾವನೆ, ಶುಭ ಭಾವನೆಯಿಂದ ಒಂದೊಂದು ಸೆಕೆಂಡಲ್ಲಿ ಪದಮದಷ್ಟು ಜಮಾ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಎಲ್ಲ ಶಕ್ತಿಗಳ ಖಜಾನೆಯನ್ನ ತನ್ನ ಅಥವಾ ಅನ್ಯರ ಕಲ್ಯಾಣದಲ್ಲಿ ಉಪಯೋಗಿಸಿ ಮಲ್ಟಿಪ್ಲೈ ಶಕ್ತಿಗಳನ್ನು ಪದಂ ಗುಣ ಜಮಾ ಮಾಡಿ. ಬಾಬಾ ಹೇಳ್ತಾರೆ, ಇಲ್ಲಿ ಲೆಕ್ಕ 1 ಕೊಟ್ಟರೆ 10 ಕೊಡ್ತೀನಿ ಅಂತಲ್ಲ. 1 ಅಂದರೆ 1 ಕೊಟ್ಟರೆ ಪದಮದಷ್ಟು ಜಮಾ. ಪದ್ಮ ಮೀನ್ಸ್ ಎಂಡ್ಲೆಸ್, ಕೌಂಟೇ ಇಲ್ಲ. ಯಾಕೆ ಸಂಗಮ ಯುಗದಲ್ಲಿ ಎಲ್ಲ 1ಕ್ಕೆ ಪದಮದಷ್ಟು ಪ್ರಾಪ್ತಿ. ನಾನು ಸದುಪಯೋಗ ಮಾಡಿಲ್ಲ ಅಂದರೆ 1ಕ್ಕೆ ಪದಮದಷ್ಟು ಪಶ್ಚಾತ್ತಾಪ. ಇದು ಅನಾದಿ ರೂಲ್ ಅಂತಾರೆ ಬಾಬೂರು ಸಂಗಮ ಯುಗದ್ದು. ಎಚ್ಚರವಾಗಿರಬೇಕು. ज्ञान का खजाना समय की पहचान के कारण अब नहीं तो कब नहीं दे सकते. अब देंगे तो भविष्य में अनेक जन्म प्राप्त होगा. इस आधार पर समय के महत्व के कारण सदा विश्व सेवादारी बनने से सेवा का प्रत्यक्ष फल खुशी का खजाना अकूट बन जाता है. ಬಾಬಾ ಟೈಮ್ ಕನೆಕ್ಟೆಡ್ ಹೆಂಗೆ ಒಂದೊಂದು ಖಜಾನೆನ ಸಫಲ ಮಾಡಬೇಕು ಹೇಳ್ಕೊಡ್ತಿದ್ದಾರೆ. ಜ್ಞಾನದ ಖಜಾನೆ ಇದೆಯಲ್ಲ, ಸಮಯದ ಪೆಹಚಾನ್, ಸಮಯದ ಅರಿವು. ಇದು ಅಂತಿಮ ಜನ್ಮ. ಈಗ ಮನೆಗೆ ಹೋಗ್ಬೇಕಾಗಿದೆ, ತಂದೆ ಕೆಳಗೆ ಬಂದಿದ್ದಾರೆ, ಇನ್ನು ಟೈಮ್ ಇಲ್ಲ. ನಮಗೀಗೆಲ್ಲ ಅಂತಿಮ ಸಮಯದಲ್ಲಿ ಅಂತಿಮ ಟೈಮು, ತಲೆ ಮೇಲೆ ವಿನಾಶ ಕೂತಿದೆ. ಸೊ ಈಗ ಅಬ್ನೈ ತೋ ಕಬ್ನೈ ದೇ ಸಕ್ತೆ. ಇದು ತಿಳುವಳಿಕೆ, ಇದು ಅರಿವಿದೆ. ನಾನು ಈಗ ಕೊಟ್ಟಿಲ್ಲ ಜ್ಞಾನದ ಖಜಾನೆ, ಯಾವಾಗಲೂ ಕೊಡೋಕ್ಕಾಗಲ್ಲ. ಈಗ ನನಗೆ ನಾನು ಎಷ್ಟು ಕೊಟ್ಕೋತೀನಿ, ಅನ್ಯರಿಗೆ ಎಷ್ಟು ಕೊಟ್ಕೋತೀನಿ, ನನ್ನಲ್ಲಿ ಜ್ಞಾನ ಸ್ವರೂಪದಲ್ಲಿ ತರ್ತಾ ಅನುಭವ ಎಷ್ಟು ಮಾಡ್ತೀನಿ, ಅದು ನಂದಾಗುತ್ತೆ. ಸಂಕಲ್ಪದ ಹಿಂದೆ ಶ್ವಾಸಗಳೂ ಇದೆ. ಜ್ಞಾನದ ಖಜಾನೆ, ಸಂಕಲ್ಪ, ಸಮಯದ ಕನೆಕ್ಷನ್. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಮಕ್ಕಳೇ ಈಗ ಅಷ್ಟೇ ಕೊಡೋಕ್ಕೆ ನಿಮಗೆ ಚಾನ್ಸ್ ಇದೆ. ಜ್ಞಾನ ಮತ್ತು ಸಂಪತ್ತು, ज्ञान धन है, संपत्ति है. इसको जितना देंगे ಸಂಪತ್ತಿವಾನ್ ಭವ का वरदान लेंगे. ಈಗ ನಾನು ಜ್ಞಾನ ಧನ ಕೊಡ್ತಾ ಹೋಗಬೇಕು, ಅನೇಕ ಜನ್ಮಗಳಿಗೆ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಇದರ ಆಧಾರ ಏನಂದರೆ
ಸಮಯದ ಮಹತ್ವ ಯಾರು ತಿಳ್ಕೊಂಡಿರ್ತಾರೆ ಅವರು ಸದಾ ವಿಶ್ವ ಸೇವಾಧಾರಿಗಳಾಗಿ ಸೇವೆಯ ಪ್ರತ್ಯಕ್ಷ ಫಲ ಅಕೂಟ ಖುಷಿಯ ಖಜಾನೆಯನ್ನು ಜಮಾ ಮಾಡ್ಕೋತಾ ಹೋಗ್ತಾರೆ. ಎಷ್ಟು ಕೊಡ್ತೀನಿ ಅಷ್ಟು ಖುಷಿ ಅಲ್ವಾ. ಮತ್ತು ಜ್ಞಾನನ ಅಪನಿಗೋಡ್ತೋ ನಶಾ ಚಡೆ. ಯಾರೆಷ್ಟು ಜ್ಞಾನದ ಆಳದಲ್ಲಿ ಹೋಗ್ತಾ ಜ್ಞಾನದ ಚಿಂತನೆ ಮಾಡ್ತಾ ಖುಷಿಯಾಗಿರ್ತಾರೆ ಅಷ್ಟು ಪ್ರಾಪ್ತಿಯ ಅನುಭವ ಮಾಡ್ತಾರೆ. ಸಮಯದ ಖಜಾನೆಯಿಂದ ಸಂಕಲ್ಪದಿಂದ ಇನ್ನು ಯಾವ್ಯಾವ ಖಜಾನೆ ಕೇಳ್ತಿದ್ದಾರೆ ಬಾಬಾ. ಶ್ವಾಸೋಂಕ ಖಜಾನ, ಸಮಯಕ್ಕೆ ಮಹತ್ವ ಪ್ರಮಾಣ ಏಕ ಪದಂ ಗುಣ ಯಾ ವರದಾನಿ ಬನ್ನೇಕೆ ಏಕ ಪದಂ ಗುಣ. ನೋಡ್ರಿ, ಶ್ವಾಸದ ಖಜಾನೆನೂ ಸಮಯದ ಮಹತ್ವದ ಪ್ರಮಾಣ ಒಂದಕ್ಕೆ ಪದಂ ಗುಣ ಜಮಾ ಆಗುತ್ತೆ. ಆಯಸ್ ಜಾಸ್ತಿ ಆಗುತ್ತಲ್ಲ. ಎಷ್ಟು ನೀವು ಟೈಮ್ ವ್ಯಾಲ್ಯೂ ಇಟ್ಕೊಂಡು ಒಂದೊಂದು ಸಂಕಲ್ಪದಲ್ಲಿ ಜ್ಞಾನ ಗುಣ ಶಕ್ತಿಗಳನ್ನು ಕೊಡ್ತಿರೋ ಶ್ವಾಸ ಜಾಸ್ತಿ ಬಚಾವಾಗುತ್ತೆ, ಆಯುಷ್ ಜಾಸ್ತಿ ಆಗುತ್ತೆ. ವ್ಯರ್ಥ ಸಂಕಲ್ಪದಲ್ಲಿ ಕಡಿಮೆ ಆಗ್ಬಿಡುತ್ತೆ. पदम गुणा या बनने के वरदान के समय समझने से, अर्थात कर्म और फल की गुह्य गति समझने से, व्यर्थ श्वासों को सफल बनाने की सदा स्मृति में रहने से, श्रेष्ठ कर्मों का खाता हुआ श्रेष्ठ कर्मों का सूक्ष्म संस्कार स्वरूप बना हुआ खजाना स्वतः ही भरता जाता है. ಮೂಲ ಮಾತೇನೆಂದರೆ, ಕರ್ಮ ಮತ್ತು ಫಲದ ಗುಹ್ಯ ಗತಿಯನ್ನು ತಿಳ್ಕೊಳ್ಳೋದ್ರಿಂದ ನಾನು ಎಲ್ಲರಿಗೆ ಏನೋ ಕೊಡ್ತಾ ಹೋಗ್ತೀನಿ. ನನಗೆ ಶ್ವಾಸಗಳನ್ನು ಸಫಲ ಮಾಡೋದ್ರಿಂದ ಆಯುಷ್ಯವಾನ್ ಭವದ ವರದಾನ ಸಿಗುತ್ತೆ. ಇದು ಒಂದೇ ಟೈಮ್, ಇದು ಇನ್ಯಾವ ಟೈಮಲ್ಲಿ ಸಿಕ್ಕಲ್ಲ ನಮಗೆ. ಇದು ಅಂದರೆ ಸಂಗಮ್ ಯುಗದ ಸಮಯದ ಬೆಲೆ. ಇಲ್ಲಿ ಎಲ್ಲ ಖಜಾನೆಗಳನ್ನು ಮಹಾದಾನ ಮಾಡೋದ್ರಿಂದ ಇದು ಒಂದು ಜನ್ಮಕ್ಕಲ್ಲ. ಬೇರೆ ಯುಗಗಳಲ್ಲಿ ಈ ಜನ್ಮದಲ್ಲಿ ಮಾಡಿ ನೆಕ್ಸ್ಟ್ ಜನ್ಮ, ಎಲ್ಲ ಜನ್ಮಕ್ಕಿಲ್ಲ. ಬಟ್ ಇದು ಒಂದೇ ಸಂಗಮ ಯುಗ, ಪರಮಾತ್ಮ ಕೆಳಗೆ ಬರೋದ್ರಿಂದ ಇದು ಒಂದು ಸಾರಿ ಮಾಡಿದ್ದ ಅನೇಕ ಜನ್ಮಗಳಿಗೆ, ಅಂದರೆ ಇಡೀ ಕಲ್ಪಕ್ಕೆ ಜಮಾ ಮಾಡ್ಕೋಬೇಕು. 4 ಯುಗದಕ್ಕೆ ಜಮಾ ಆಗುತ್ತೆ ಇದು. ಅದಕ್ಕೆ ಬಾಬಾ ಹೇಳೋದು, ಬುದ್ಧಿವಂತರಾಗಿ ಶ್ರೇಷ್ಠ ಕರ್ಮದ ಶ್ರೇಷ್ಠ ಫಲ ಏನು ಸಿಗುತ್ತೆ, ಈ ಕರ್ಮ ಫಿಲಾಸಫಿಯ ಒಂದು ಆಳವನ್ನು ತಿಳ್ಕೊಳ್ತಾ ಇದರ ಸೂಕ್ಷ್ಮ ಸಂಸ್ಕಾರಗಳನ್ನು ಏನು ಮಾಡ್ಕೋಬೇಕು, ಶ್ರೇಷ್ಠ ಸಂಸ್ಕಾರಗಳನ್ನು ಯಾರು ತುಂಬ್ಕೋತಾ ಹೋಗ್ತಾರೆ ಅವ್ರ ಖಜಾನೆಗಳು ಭರ್ಪೂರ ಆಗ್ತಾ ಹೋಗುತ್ತೆ, ತುಂಬ್ಕೋತಾ ಹೋಗ್ತಾರೆ. ಯಾಕೆ ಒಂದೊಂದು ಸೆಕೆಂಡೂ ಎಣಿಸ್ತಾರೆ, ಅವ್ರಿಗೆ ಬೆಲೆ ಇದೆ, ಅವ್ರು ಕೊಡ್ತಾ ಹೋಗ್ತಾರೆ. सर्व खजानों के जमा का आधार समय के श्रेष्ठ खजानों को सफल करो. ಎಲ್ಲ ಖಜಾನೆಗಳ ಜಮಾ ಮಾಡ್ಕೊಳ್ಳೋ ಆಧಾರ, ಸ್ಟಾಕ್ ಮಾಡೋ ಆಧಾರ ಏನಂದರೆ ಈ ಶ್ರೇಷ್ಠ ಸಮಯವನ್ನು ಸಫಲ ಮಾಡಿ ತೋ ಸದಾ ಸಫಲ್ ಸರ್ವ ಸಫಲತಾ ಮೂರತ್ ಸಹಜ ಬನ್ ಜಾಯೆಂಗೆ. ಲೇಕಿನ್ ಕರ್ತೆ ಕ್ಯಾ ಹೈ? ಬಾಬೋರು ಯಾವಾಗ್ಲೂ ನಿಮ್ಮ ಸಮಯದ ಬೆಲೆ ಇಟ್ಕೊಳ್ಳಿ. ಯಾರೆಷ್ಟು ದೊಡ್ಡ ಮನುಷ್ಯರಲ್ಲ ಅವ್ರದ್ದೆಲ್ಲ ಟೈಮ್ ಒಂದೊಂದು ಮಿನಿಟ್ ಫಿಕ್ಸ್ ಆಗುತ್ತೆ. ಈಗ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟ್ರು ಅಲ್ಲಿ ಇಲ್ಲಿ ನಿಂತು ಅಲ್ಲಿ ಇಲ್ಲಿ ಕೂತು ಟೈಮ್ ಪಾಸ್ ಮಾಡ್ತಾರೆ. ಎವರಿ 3 ಮಿನಿಟ್ಸ್, ಎವರಿ 5 ಮಿನಿಟ್ಸ್ ಅವ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿಬಿಡುತ್ತೆ. ಸ್ಥೂಲ ಟೈಮು ಫಿಕ್ಸ್ ಆಗುತ್ತೆ, ಬಟ್ ಮನ್ಸಾ ಟೈಮ್ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ಅವ್ರ ಮುಂದೆ ನೀವು VIP ಗಳು. ನೀವು ಮಕ್ಕಳು ನಿಮ್ಮ ಸ್ಥೂಲ ಟೈಮ್ ಅಷ್ಟೇ ಅಲ್ಲ, ನಿಮ್ಮ ಪ್ರತಿ ಸಂಕಲ್ಪದ ಬೆಲೆ ನಿಮಗಿರಬೇಕು. ಒಂದೊಂದು ಕ್ಷಣ ನನಗೇನು ಆಲೋಚನೆಗಳು ಬರ್ತಿದೆ, ನಾನೇನು ಹೆಜ್ಜೆ ಇಡ್ತಿದ್ದೀನಿ, ಇದು ಯಾವ ಖಾತೆಯಲ್ಲಿ ಹೋಗ್ತಿದೆ, ಇದರಲ್ಲಿ ನಿರಂತರ ಮನಸ ವಾಚ ಕರ್ಮಣ ಇವನ್ ವೃತ್ತಿಯಿಂದನೂ ನಿರಂತರವಾಗಿ ಕೊಡ್ತಿದ್ದೀನ ಲೆಕ್ಕ ಹಾಕ್ರಿ. ಜಮಾ ಆಗ್ತಾ ಇರಬೇಕು, ಆಗ್ತಾನೇ ಇರಬೇಕು. ಆಗ್ತಾ ಇರುತ್ತಾ ಅಥವಾ ಹಂಗಂಗೆ ಹೋಗ್ತಾ ಇರುತ್ತಾ ನೋಡ್ಕೋಬೇಕು ನೀವು. ಯಾಕೆಂದರೆ ಒಂದೊಂದು ಸಾರಿ ಗೊತ್ತೇ ಆಗಲ್ಲ. ಏನಂತಾರೆ, ಅಯ್ಯೋ 1 ಗಂಟೆ ಆಗೋಗ್ಬಿಡ್ತಾ,
ಗೊತ್ತೇ ಆಗಲಿಲ್ಲ. ಮಾತಾಡ್ತಾ ಮಾತಾಡ್ತಾ ಗೊತ್ತೇ ಆಗಲಿಲ್ಲ, ಕೂತ್ಕೊಳ್ತಾ ಗೊತ್ತೇ ಆಗಲಿಲ್ಲ. ಹಂಗೆ ನೋಡ್ತಾ ನೋಡ್ತಾ ಏನೋ ಟೈಮ್ ಪಾಸ್ ಆಗೋಯ್ತು, ಹೋಗೇ ಬಿಡ್ತು ಟೈಮ್. ಬಟ್ ಅದು ಏನಕ್ಕೆ ಉಪಯೋಗಕ್ಕೆ ಬಂತು? ಅದು ನಾನು ಆತ್ಮನ ಕಲ್ಯಾಣದಲ್ಲಿ ಉಪಯೋಗ್ತಾ ಹೋಗುತ್ತೆ, ಇನ್ನೊಬ್ಬರ ಕಲ್ಯಾಣಕ್ಕೆ ಉಪಯೋಗ ಆಯಿತಾ? ಯಾವುದರಲ್ಲಿ ಏನಾಯಿತು? ಹೇಳ್ತಾರೆ, ನೋಡ್ಕೊಳ್ಳಿ, ಕೇಳ್ಕೊಳ್ಳಿ. ಆದರೆ ಮಕ್ಕಳಿಗೆ ಇಷ್ಟೆಲ್ಲ ಜ್ಞಾನ ಗೊತ್ತಿದ್ರು, ಇಷ್ಟೆಲ್ಲ ಈ ಸಮಯದ ಕರ್ಮ ಫಿಲಾಸಫಿ ಗೊತ್ತಿದ್ರು, ಪದಂ ಗುಣ ಪ್ರಾಪ್ತಿ ಅಪದಂ ಗುಣ ಪಶ್ಚಾತ್ತಾಪ್, ಇದು ಕರ್ಮ ಫಿಲಾಸಫಿ. ಇಷ್ಟೆಲ್ಲ ತಿಳಿದಿದ್ರು ಮಾಡ್ತಾರೆ ಏನು ಮಕ್ಕಳು? ಅಲ್ಬೇಲಾ ಅರ್ಥಾತ್ ಕರ್ನೆ ಕೆ ಸಮಯ करते हुए भी उस समय जानते नहीं हो कि कर रहे हैं, पीछे पश्चाताप करते हैं. इस कारण डबल ट्रिपल समय एक बात में गमा देते. ತಪ್ಪುಗಳನ್ನು ಮಾಡುವಾಗ, ಮಿಸ್ಟೇಕ್ ಮಾಡುವಾಗ ಕೇರ್ಲೆಸ್ ಆಗಿರ್ತಾರೆ. ಅಯ್ಯೋ ನೋಡ್ಕೊಳ್ಳೋಣ ಬಿಡು, ಅಯ್ಯೋ ಯಾರು ನೋಡ್ತಾರೆ ಬಿಡು, ಅಯ್ಯೋ ಏನು ಮಾಡ್ತಾರೆ ಬಿಡು, ಹಿಂಗೆ ನೀವು ಮಾಡುವಾಗ ಗೊತ್ತಾಗಲ್ಲ. ಬಟ್ ಆಮೇಲೆ ಪದಂ ಗುಣ ಪಶ್ಚಾತ್ತಾಪ್, ಒಂದು ಮಿಸ್ಟೇಕ್ ಹಿಂದೆ, ಒಂದು ಮಾತಿನ ಹಿಂದೆ 1 2 3 ಟ್ರಿಬಲ್ ಟೈಮ್, ಡಬಲ್ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಯಾಕೆ? ಕೇರ್ಲೆಸ್. ಶ್ರೀಮತವನ್ನು ಕೇರ್ಲೆಸ್ ಮಾಡೋದಂದ್ರೆ ತನ್ನ ಭಾಗ್ಯವನ್ನು ಒದೆಯೋದು. ಅದು ಸರಿಯಲ್ಲಲ್ಲ. ಲಾತ್ ಮಾರ್ತೇವೋ ಅಂತ ಹೇಳ್ತಾರೋ ಇಲ್ವೋ ಬಾಬಾ ಅವರು? लेकिन क्या होता है? एक करने का समय गया, दूसरा महसूस करने का समय गया, तीसरा पश्चाताप करने का समय गया, चौथा फिर उसको चेक करने के बाद चेंज करने में समय गया. 4 ತರ टाइम वेस्ट ಮಾಡ್ತಿದ್ದೀರಾ. एक छोटी सी बात में इतना समय व्यर्थ कर देते हो और फिर बार बार पश्चाताप करते रहने के कारण कर्मों का फल संस्कार रूप में पश्चाताप के संस्कार बन जाता है. ಎಷ್ಟು ದೊಡ್ಡ ಸಣ್ಣ ಮಾತು. ಅಟೆನ್ಷನ್ ಇಟ್ಕೊಂಡು ನಿರಂತರ ತನ್ನನ್ನು ಶ್ರೇಷ್ಠ ಕಾರ್ಯ, ಶ್ರೇಷ್ಠ ಸಂಕಲ್ಪದ ಒಂದು ಮಸ್ತಿಯಲ್ಲಿ ಬ್ಯುಸಿಯಾಗಿ ಇಟ್ಕೋಬೇಕಾಗಿತ್ತು. ಏನಾದರೂ ಮಾಡ್ರಿ, ಯಾವುದಾದ್ರೂ ಸೇವೆಯಲ್ಲಿ ಬ್ಯುಸಿ ಮಾಡಿ, ಮನಸ್ಸಲ್ಲಿ ವಾಣಿ ಮನನ ಚಿಂತನೆಯಲ್ಲಿ ಬ್ಯುಸಿ ಮಾಡಿ, ತನ್ನನ್ನು ರೈಟ್ ವೇ ಬ್ಯುಸಿ ಮಾಡ್ಕೊಳ್ಳಿ. ಇದೆಲ್ಲ ಈ 4 ರೂಪದಲ್ಲಿ ಟೈಮ್ ವೇಸ್ಟ್ ಆಗೋದು ಬಚಾವಾಗ್ಬಿಡ್ತಿತ್ತಾ? ಒಂದು ಏನು ಟೈಮ್ ವೇಸ್ಟ್ ಮಾಡ್ತಾರೆ ಬಾಬಾ ಒಂದೊಂದನ್ನು ವರ್ಣನೆ ಮಾಡ್ತಿದ್ದಾರೆ. ಒಂದು ಕರ್ಮ ಮಾಡುವಾಗ, ಮಿಸ್ಟೇಕ್ ಮಾಡುವಾಗ, ಕೇರ್ಲೆಸ್ ಮಾಡುವಾಗ ಗೊತ್ತಾಗಲ್ಲ. ಅಯ್ಯೋ ಎಲ್ಲರೂ ಹಂಗೆ ಮಾಡ್ತಾರೆ ಬಿಡ್ರಿ, ನಾವೇನು ಮಾಡಿದ್ರೆ ಏನಂತೆ, ಯಾರೇನು ಮಾಡ್ತಾರೆ ಎಲ್ಲ ನಡೆಯುತ್ತೆ ಬಿಡ್ರಿ, ಹಂಗೆ ಮಾಡೋವಾಗ ಕೇರ್ಲೆಸ್ಸು. ಇನ್ನೊಂದು ಮಾಡಿದ ಮೇಲೆ ಪಶ್ಚಾತ್ತಾಪ ಆಗುತ್ತೆ, ರಿಯಲೈಸ್ ಆಗುತ್ತೆ. ರಿಯಲೈಸ್ ಮಾಡೋದ್ರಲ್ಲಿ ಟೈಮ್ ಹೋಯ್ತು, ಪಶ್ಚಾತ್ತಾಪ ಮಾಡೋದ್ರಲ್ಲಿ ಟೈಮ್ ಹೋಯ್ತು. 3ನೇದು. 4ನೇದು ಏನಂದರೆ ಅದನ್ನು ರಿಯಲೈಸ್ ಮಾಡಿ, ಅಯ್ಯೋ ಇದು ಸರಿ ಇಲ್ಲ, ಇದು ನನ್ನ ಇಡೀ ಜೀವನಕ್ಕೊಂದು ದೊಡ್ಡ ಅನಾಹುತ ಮಾಡುತ್ತಲ್ಲ, ನನ್ನ ಇಡೀ ವ್ಯಕ್ತಿತ್ವಕ್ಕೆ ಇದೊಂದು ಧಕ್ಕೆ ಅಂತ ರಿಯಲೈಸ್ ಮಾಡಿ ಚೇಂಜ್ ಮಾಡ್ಕೊಳ್ಳೋಕೆ ಇನ್ನೊಂದು ಟೈಮ್. ಆದರೆ 4 ತರಹದಲ್ಲಿ ಟೈಮ್ ವೇಸ್ಟ್ ಮಾಡೋದ್ರಿಂದ ನಿಮಗಾಗೋ ನುಕ್ಸಾನ್ ಏನಂತ ಹೇಳ್ತಿದ್ದಾರೆ ಬಾಬವರು? ಕರ್ಮ ಫಿಲಾಸಫಿಯ ಪ್ರಮಾಣ. ಲಾಸ್ಟಲ್ಲಿ ಕೂತ್ಕೊಂಡು ಏನು ಪಶ್ಚಾತ್ತಾಪ ಪಟ್ರೇನು? ಏನು ಹೇಳ್ತಿದ್ದಾರೆ? ಕರ್ಮ ಫಿಲಾಸಫಿಯ ಪ್ರಮಾಣ ಗಳಿಗ್ಗೆ ಪಶ್ಚಾತ್ತಾಪ ಮಾಡೋ ಕಾರಣ, ಪಶ್ಚಾತ್ತಾಪದ ಸಂಸ್ಕಾರ ಪುನಃ ಪುನಃ ಇಮರ್ಜ್ ಮಾಡ್ಕೊಳ್ಳೋ ಕಾರಣ ಜಾಸ್ತಿ ಸಮಯದ ಪಶ್ಚಾತ್ತಾಪದ ಸಂಸ್ಕಾರಗಳನ್ನು ಮಾಡ್ಕೋತೀರ. ಪ್ರಾಪ್ತಿಯ ಸಂಸ್ಕಾರಗಳ ಬದಲಾಗಿ ಪಶ್ಚಾತ್ತಾಪದ ಸಂಸ್ಕಾರಗಳು ತುಂಬ್ಕೋತೀರಾ. ಇದು ಕರ್ಮ ಫಲದ ಜ್ಞಾನ ಬುದ್ಧಿಯಲ್ಲಿ ಇಲ್ಲದೆ ಇರೋದ್ರಿಂದ ಸಣ್ಣ ಮಾತು, ಸಣ್ಣ ಮಿಸ್ಟೇಕಲ್ಲಿ ದೊಡ್ಡ ಮಿಸ್ಟೇಕ್ಗಳು, ಸಣ್ಣದಾಗೇನೆ ನಮ್ಮ ಸಂಕಲ್ಪದಲ್ಲೇ ಗೊತ್ತಾಗ್ಬಿಡ್ಬೇಕು ತ್ರಿಕಾಲದರ್ಶಿಗಳಂದರೆ. ಇದು ರೈಟ್, ರಾಂಗ್. ಇದು ಜಾನಕಿ ದಾದಿ ನೆನ್ನೆ ಹೇಳ್ತಿದ್ರಲ್ಲ, ಸಮಜ್ चाहिए, ज्ञान की कमी है, अलबेलेपन में भूले करने का कारण समझ नहीं है, ज्ञान नहीं है. ಬುದ್ಧಿಯಲ್ಲಿ ಜ್ಞಾನನೇ ಕೂತ್ಕೊಳ್ಳಿಲ್ಲ, ಮನಸ್ಸಿಗೆ ಬಂದಾಗ ನಡೆಯೋದು.
ಕೇರ್ಲೆಸ್ ಆಗಿರೋದು ಜ್ಞಾನಿ ಯೋಗಿಗಳ ಕೆಲಸ ಅಲ್ಲ. ಜ್ಞಾನಿ ಯೋಗಿಗಳಂದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಮನ್ ಕಿ ಹಜಾರೆ ಆಂಕೆ, ಅಷ್ಟು ಎಚ್ಚರವಾಗಿರ್ಬೇಕು. ಅದಕ್ಕೆ ಏನು ಹೇಳ್ತಾರೆ, ಆಮೇಲೆ ಏನು ಮಾಡ್ತಾರೆ, ಪಶ್ಚಾತ್ತಾಪದ ಸಂಸ್ಕಾರ ಮಾಡಿಕೊಂಡು जिसको साधारण भाषा में मेरी आदत मेरी नेचर कहते हो. नेचर ब्राह्मणों का क्या होना है? नेचुरल नेचर ब्राह्मणों की सदा सर्व प्राप्ति की है. अर्थात ब्राह्मणों के आदि अनादि संस्कार विजय का है, अर्थात संपन्न बनने का है. ರಿಯಲ್ ಆಗಿ ನೀವು ಬಾಬನ ಮಕ್ಕಳಂದ್ರೆ ನಿಮ್ಮ ಸಂಸ್ಕಾರ ಏನಿರಬೇಕು? ನ್ಯಾಚುರಲ್ ನೇಚರ್ ಏನು ತಪ್ಪು ಮಾಡ್ಕೊಂಡಿದ್ದೇನೋ? ಸಾಧಾರಣವಾಗಿ ಹೇಳ್ತಾರೆ, ಏನು ಮಾಡೋದು, ನನ್ನ ನೇಚರೇ ಹಂಗೆ, ನನ್ನ ನೇಚರೇ ಇದು, ನನಗೆ ಹಿಂಗೆ ಅಭ್ಯಾಸ ಆಗ್ಬಿಡ್ತು ಇಂಥ ಕರ್ಮಗಳು ಮಾಡಿಕೊಂಡು ಅಂದ್ಕೊಂಡು ಹೇಳ್ತಾರೆ. ಬಾಬಾ ಹೇಳೋದು ಆ್ಯಕ್ಚುಲಿ ಇದು ಬ್ರಾಹ್ಮಣ ನೇಚರ್ ಅಲ್ಲ. ಮಿಸ್ಟೇಕ್ ಮಾಡಿ ಮಾಡಿ ಪಶ್ಚಾತ್ತಾಪದಲ್ಲಿ ಬರೋದು, ತಪ್ಪು ಸಂಸ್ಕಾರಗಳನ್ನು ಮಾಡ್ಕೊಳ್ಳೋದು ಬ್ರಾಹ್ಮಣರ ನೇಚರ್ ಅಲ್ಲ. ಬ್ರಾಹ್ಮಣರ ನೇಚರ್ ಏನಂದರೆ, ಸದಾ ಯಾವುದೇ ರೂಪದಲ್ಲಿ ಮಾಯೆ ಬಂದರೂ ವಿಜಯಿ ಆಗ್ತಕ್ಕಂಥದ್ದು ನಿಮ್ಮ ನೇಚರ್. ಸದಾ ಸಂಪನ್ನರಾಗ್ತಕ್ಕಂಥದ್ದು ನಿಮ್ಮ ನೇಚರು, ನಿಮ್ಮ ಸಂಸ್ಕಾರ, ನಿಮ್ಮ ಸ್ವಭಾವ. ಅದು ಬಿಟ್ಟು ನಿಮ್ಮದು ಬೇರೆ ಸಂಸ್ಕಾರಗಳಲ್ಲ. ಪಶ್ಚಾತ್ತಾಪಕ್ಕೆ ಸಂಸ್ಕಾರ ಬ್ರಾಹ್ಮಣೋं के नहीं, ಕ್ಷತ್ರಿಯಪನ್ ಕೆ ಸಂಸ್ಕಾರ ಚಂದ್ರವಂಶಿ ಕೆ ಸಂಸ್ಕಾರ. ಫೇಲ್ ಆಗೋದು ಪಶ್ಚಾತ್ತಾಪ ಅಂದರೆ ಫೇಲ್ ಅಲ್ಲ. ಮಾಯೆ ಬಂತು ಫೇಲು, ಮಾಯೆ ಬಂತು ಫೇಲು. ಚಂದ್ರವಂಶೀಯರ ಸಂಸ್ಕಾರ ಪಶ್ಚಾತ್ತಾಪ ಫೇಲ್. ಚಂದ್ರವಂಶೀಯರಲ್ಲೂ ರಾಜವಂಶದವರಲ್ಲ, ಪ್ರಜೆಗಳು ಪ್ರಜೆಗಳು ಪ್ರಜೆಗಳು. ಇದು ಗುಲಾಮಿ ಅಲ್ವಾ? ಅದು ಸರಿಯಲ್ಲಲ್ಲ ಅಂತಿದ್ದಾರೆ ಬಾಬೂರು. सूर्यवंशी सदा सर्व प्राप्ति संपन्न स्वरूप है. सूर्यवंशीयरंद्रे सदा सर्व प्राप्ति संपन्न स्वरूपರು. चंद्रवंशी बार बार अपने आप में वह बाप से इन शब्दों में पश्चाताप करते हैं. ऐसा सोचना नहीं चाहिए था, ऐसा बोलना नहीं चाहिए था, ऐसा करना नहीं चाहिए था, लेकिन क्या करे, हो गया. अब से नहीं करेंगे, अब से नहीं करेंगे. कितने बार सोचते हैं या कहते रहते हैं. ಇವ್ರದ್ದೇನಂದರೆ, ಬಾಬಾ ಮಾಡಿಬಿಟ್ಟು ಇನ್ನೊಂದ್ಸಾರಿ ಮಾಡಲ್ಲ, ಬಾಬಾ ಇನ್ನು ಮಾಡಲ್ಲ, ಬಾಬಾ ಇನ್ನು ಹಂಗೆ ಮಾಡಲ್ಲ, ಹಂಗೆ ನಡೆಯಲ್ಲ, ಹಂಗೆ ಹೇಳಲ್ಲ, ಹಂಗೆ ಯೋಚನೆ ಮಾಡಲ್ಲ. ಇದೇ ಬಾರ್ ಬಾರ್ ಪಶ್ಚಾತ್ತಾಪಕಿ ಸಂಸ್ಕಾರ. ಇದು ಚಂದ್ರವಂಶೀಯರ ಸಂಸ್ಕಾರ. ಬಾಬಾ ಅವ್ರು ಮುಂದೆ ತಿರ್ಗಾ ಇಡ್ತಾ ಇರ್ತಾರೆ. ಏನು ಮಾಡೋದು ಬಾಬಾ, ಯೋಚನೆ ಮಾಡಬಾರ್ದಾಯಿತು, ಯೋಚನೆ ಬಂದ್ಬಿಡ್ತು, ಮಾತಾಡಬಾರ್ದಾಯಿತು, ಮಾತಾಡ್ಬಿಟ್ಟೆ, ಕರ್ಮ ಮಾಡಬಾರ್ದಾಗಿತ್ತು, ಇಂಥದ್ದು ಮಾಡಿಬಿಟ್ಟೆ, ಇನ್ಮೇಲೆ ಮಾಡಲ್ಲ ಬಾಬಾ, ಗಳಿಗೆ ಇದು ಹೇಳ್ತಾ ಇರ್ತಾರೆ. ಹಿಂಗೆ ಮಾಡಬಾರ್ದಾಗಿತ್ತು ಮಾಡಿದೆ, ಬೇಜಾರಲ್ವಾ, ಆಗಬಾರ್ದಾಗಿತ್ತು ಆಗ್ಬಿಡ್ತು. ಈ ಬಾರ್ ಬಾರ್ ಪಶ್ಚಾತ್ತಾಪ का संस्कार भरते, ये भी रॉयल पश्चाताप का रूप ही है. ಇದನ್ನು ರಾಯಲ್ ಪಶ್ಚಾತ್ತಾಪದ ರೂಪ. ಹಿಂಗಾಗಬೇಕು, ಆಗಬಾರ್ದಾಗಿತ್ತು, ಆಗ್ಬಿಡ್ತು. ಅಯ್ಯೋ ಅಮೃತ ವೇಳೆ ಹೇಳ್ಬೇಕಾಗಿತ್ತು, ಮಲ್ಕೋಬಾರ್ದಾಯಿತು, ಮಲ್ಕೊಂಬಿಟ್ಟೆ. ಪಶ್ಚಾತ್ತಾಪ ಅಲ್ಲ. ಇಡೀ ದಿನ ಕರ್ಮದಲ್ಲಿ ನೋಡಿ, ಸಂಕಲ್ಪದಿಂದಲೂ ನೋಡಿ, ಮಾತಿಂದಲೂ ನೋಡಿ, ಸಂಬಂಧಗಳಲ್ಲಿ ನೋಡಿ, ನನಗೆ ಅಯ್ಯೋ ಹಿಂಗೆ ಮಾಡಬಾರ್ದಾಯಿತು ಮಾಡಿಬಿಟ್ಟೆ, ಹಿಂಗೆ ಆಗಬಾರ್ದಾಯಿತು ಆಗ್ಬಿಡ್ತು, ಟೈಮ್ ವೇಸ್ಟ್ ಮಾಡಬಾರ್ದಾಯಿತು ಆಗ್ಬಿಡ್ತು, ಹಿಂಗೆ ಆದಮೇಲೆ ಕೂತ್ಕೊಂಡು ಯೋಚನೆ ಮಾಡೋದಂದರೆ ಚಂದ್ರವಂಶಿ. ಅರ್ಥಾತ್ ತ್ರೇತಾಯುಗದಲ್ಲೂ ಫೇಲ್ ಕ್ಯಾಂಡಿಡೇಟ್ಸು. ಸೂರ್ಯವಂಶೀಯರಂದರೆ ಸಂಪನ್ನರು, ವಿಜಯಿಗಳು, ಜ್ಞಾನಯುಕ್ತ ಅಲ್ವಾ. ಸಮಜ್ ಬ್ರಾಹ್ಮಣ ಸೋ ದೇವತಾ, ದೇವತೆ ಆಗಕ್ಕೆ ಇಲ್ಲಿ ಬಂದಿರೋದು, ಕ್ಷತ್ರಿಯರಾಗಕ್ಕೆ ಬಂದಿದ್ದ ಇಲ್ಲಿ ಸಂಗಮ ಯುಗದಲ್ಲಿ ಬಾಬಾ ಅವ್ರ ಹತ್ರ. ಬಾಬಾ ಹೇಳಿದ್ರೆ ಕ್ಷತ್ರಿಯರಾಗಕ್ಕೆ ನನ್ನ ಹತ್ರ ಬರಬೇಕಾ ನೀವು, ಎಲ್ಲ ಫೇಲ್ ಆಗಿ ಹೋಗೋಕ್ಕೆ? ಚಾಲೆಂಜ್ ಮಾಡಿ ಪಾಸ್ ಆಗಬೇಕಲ್ವಾ ನೀವು ಮಕ್ಕಳು ಅಂತ ಹೇಳ್ತಾರೆ ಬಾಬೂರು. कौन सा संस्कार है ये? रायल पश्चाताप कौन सा संस्कार? समझा ना?
सूर्यवंशी के या चंद्रवंशी के। बहुत समय के संस्कार समय पर धोखा दे देते. ಅಂದರೆ ಯಾವಾಗಿಂದ ಜ್ಞಾನದಲ್ಲಿ ಬಂದ್ವಿ ತಿಳ್ಕೊಳ್ಳಿ, ಜಾಸ್ತಿ ಟೈಮ್ ಬರೀ ಪಶ್ಚಾತ್ತಾಪ ಪಡೋದು, ಫೇಲ್ ಆಗೋ ಸಂಸ್ಕಾರ ಇದ್ಬಿಟ್ರೆ ಎಂಡಲ್ಲಿ ಆ ಸಂಸ್ಕಾರ ನಿಮಗೆ ಮೋಸ ಮಾಡಿಬಿಡುತ್ತೆ. ಅಂದರೆ ಯಾವುದ್ರಲ್ಲಾದರೂ ಫೇಲ್ ಮಾಡಿಬಿಡುತ್ತೆ. ಅಂದರೆ ಎಲ್ಲದರಲ್ಲಿನೂ ಅಯ್ಯೋ ಹಿಂಗೆ ಮಾಡಬಾರ್ದಾಯ್ತು ಆಗ್ಬಿಡ್ತು, ಹೇಳ್ಬಾರ್ದಾಯ್ತು ಹೇಳ್ಬಿಡ್ತು, ಹಿಂಗೇನೆ ಯೋಚನೆ ಮಾಡ್ಕೊಂಡು ಇಡೀ ಜೀವನ ಬಂದ್ಬಿಟ್ರೆ ತುಂಬ ಡೇಂಜರ್. ಸಂಪನ್ನರಾಗೋದು ಯಾವಾಗ? ಸಂಸ್ಕಾರಗಳನ್ನು ಯಾವಾಗ ತುಂಬ್ಕೊಳ್ಳೋದು ಯೋಚನೆ ಮಾಡ್ರಿ. ಇದು ಸರಿಯಲ್ಲಲ್ವಾ ಅಂತ ಹೇಳ್ತಾರೆ ಬಾಬೂರು. ಕೌನ್ಸಾ ಸಂಸ್ಕಾರ तो पहले स्वयं को स्वयं धोखे से बचाओ तो समय के धोखे से भी बच जाएंगे. ಮೊದಲು ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದ್ರಿಂದ ನಿಮ್ಮನ್ನ ಬಚಾವ್ ಮಾಡ್ಕೊಳ್ಳಿ, ಆಗ ಸಮಯದಿಂದ ಮೋಸ ಹೋಗೋದು ಬಚಾವಾಗ್ಬಿಡ್ತೀರ. ಎಲ್ಲ ಸೆಲ್ಫ್ ಚೀಟಿಂಗೇ ತಾನೆ. ತಿಳುವಳಿಕೆ ಇಲ್ಲದೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕರ್ಮ ಮಾಡೋದು, ಮಾತಾಡೋದು, ಏನೇ ನಾವು ಮಾಡ್ತೀವಿ ಅದು ಬಾಬಾ ಹೇಳ್ತಾರೆ ತುಂಬ ದೊಡ್ಡ ಪಶ್ಚಾತ್ತಾಪಕ್ಕೆ ಕಾರಣ ಆಗ್ಬಿಡುತ್ತೆ. ಜ್ಞಾನಿತು ಆತ್ಮ ಅಂದರೆ ಆದಿ ಮಧ್ಯ ಅಂತ ಯೋಚನೆ ಮಾಡೋದು, ತ್ರಿಕಾಲದರ್ಶಿ. ಇವನ್ ಪ್ರತಿ ಸಂಕಲ್ಪ ಕರ್ಮಕ್ಕೆ ಬರೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಇದು ಶ್ರೀಮತದ ಪ್ರಮಾಣ ಇದೆಯಾ, ಇದನ್ನು ಮಾಡಿದ್ರೆ ಇದರ ರಿಸಲ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡ್ರಿ. ಅಂದರೆ ನಿಮ್ಮ ಯೋಚನೆಗಳನ್ನು ಪುನಃ ಯೋಚನೆಗಳ ಮಾಡಿ ಕರ್ಮದಲ್ಲಿ ತನ್ನಿ, ಹಂಗೇ ಬರಬೇಡ್ರಿ. ಇದು ಮೋಸ ಹೋಗ್ಬಿಡ್ತೀರ ಮಕ್ಕಳೇ. ಕೇಳ್ತಿದ್ದಾರೆ ಬಾಬಾ, धोखे से बचाओ. माया के अनेक प्रकार के धोखे से भी बच जाएंगे. दुख के अंश मात्र के महसूसता से सदा बच जाएंगे. लेकिन सर्व का आधार समय को व्यर्थ नहीं गमाओ. एक एक सेकेंड, हर सेकेंड का लाभ उठाओ. ಇದು ದೊಡ್ಡದರಲ್ಲಿ ದೊಡ್ಡ ಸಮಯದ ಫಿಲಾಸಫಿ. ಕರ್ಮಗಳ ಫಿಲಾಸಫಿ ಎಷ್ಟು ಗುಹ್ಯನೋ ಸಮಯದ ಫಿಲಾಸಫಿನೂ ಅಷ್ಟೇ ಗುಹ್ಯ. ಯಾಕೆಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಫಸ್ಟ್ ಮೋಸದಿಂದ ಬಚಾವ್ ಮಾಡ್ಕೊಳ್ಳಿ, ಸಮಯ ಮೋಸದಿಂದ ಬಚಾವ್ ಮಾಡ್ಕೊಳ್ಳಿ. ಯಾವಾಗ ಸಮಯ ಸದುಪಯೋಗ ಮಾಡೋದು ಕಳಿಸ್ತೀರ ಆವಾಗ ಮಾಯೆ ನಿಮ್ಮ ಹತ್ರ ಬರೋಕ್ಕಾಗಲ್ಲ. ಮಾಯೆ ಮೋಸದಿಂದನೂ ಬಚಾವಾಗ್ಬಿಡ್ತೀರ. ಮಾಯೆ ಮೋಸದಿಂದ ಬಚಾವಾಗೋದಂದರೆ ದೋಖ ಅವ್ರ ದುಃಖ ಒಟ್ಟಿಗಿದೆ. ಮಾಯೆ ಮೋಸ ಮಾಡ್ತಂದ್ರೆ ನೀವು ದುಃಖಿಗಳಾಗ್ಬಿಡ್ತೀರ. ಈಗ ನೀವು ಮೋಸನೇ ಹೋಗಲ್ಲ ಅಂದರೆ ಅಂಶ ಮಾತ್ರನೂ ದುಃಖಿ ಆಗಲ್ಲ, ಅದರಿಂದ ಬಚಾವಾಗ್ಬಿಡ್ತೀರ. ಸದಾ ಸುಖಿ, ಸದಾ ಸಂಪನ್ನ, ಸದಾ ಸಮರ್ಥ, ಸದಾ ತನ್ನ ಅಥವಾ ಅನ್ಯರ ಕಲ್ಯಾಣದ ಯೋಚನೆ ಮಾಡಿ ನಡೀತಾ ಇರ್ತೀರ. ಅದಕ್ಕೇನು ಮಾಡಿ? ಎಲ್ಲದರ ಆಧಾರ ಏನು? ದುಃಖ ಮತ್ತು ಧೋಖ, ಮೋಸದಿಂದ ಬಚಾವಾಗೋದು. ದುಃಖದಿಂದ ಬಚಾವಾಗೋ ಆಧಾರ ಸಮಯನ ಸದುಪಯೋಗ. ಏನೋ ಒಂದೊಂದು ಸೆಕೆಂಡ್, ಒಂದೊಂದು ಶ್ವಾಸ ಸಫಲ ಆಗಬೇಕಂದ್ರೆ ಸೆಕೆಂಡ್ ಸಫಲ ಮಾಡಿ, ಅಂದರೆ ಸಮಯ ಸಫಲ ಮಾಡಿ. ವ್ಯರ್ಥ ಮಾಡಬೇಡಿ ಮಕ್ಕಳೇ. ಸಾಧಾರಣವಾಗಿ ಹೋಗಂಗಿಲ್ಲ ನಿಮ್ಮ ಸಮಯ, ಕರ್ಮ ಕಾನ್ಷಿಯಸ್ಸಲ್ಲಿ ಹೋಗಂಗಿಲ್ಲ ನಿಮ್ಮ ಟೈಮು. ಕೈ ಕೆಲಸ ಮಾಡ್ತಿದ್ರೆ ಮನಸ್ಸು ವಿಶ್ವ ಕಲ್ಯಾಣ ಮಾಡ್ತಿರ್ಬೇಕು, ಜ್ಞಾನದ ಚಿಂತನೆಯಲ್ಲಿರಬೇಕಿಲ್ಲ, ಬಾಬು ನೆನಪಲ್ಲಿ ಇರಬೇಕು. ಲಾಭ ತಗೊಳ್ಳಿ, ಸಂಗಮ ಯುಗ ಇನ್ನು ಸಿಕ್ಕಲ್ಲ ನಿಮಗೆ. ಬಾಬವ್ರು ಬಂದಿದ್ದಾರೆ, ನಾನು ಹೋಗೋ ಟೈಮು ಬಂದ್ಬಿಡ್ತಲ್ವಾ ಅರೇ ಮಕ್ಕಳೇ ಅಂತಾರೆ. समय के वरदानों को स्वयं के प्रति और सर्व के प्रति कार्य में लगाओ ना. ಏನು ಹೇಳ್ತಾರೆ? ನಿಮಗೆ ನಾನು ಸಮಯದ ವರದಾನ ಕೊಟ್ಟಿದ್ದೀನಿ. ವಿಶ್ವದ ಆತ್ಮಗಳಿಗೆ ಈ ಟೈಮ್ ಗೊತ್ತೇ ಇಲ್ಲ. ಅವರಿನ್ನ ಕಲಿಯುಗದಲ್ಲೇ ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಇನ್ನು 40,000 ವರ್ಷ ಇದೆ, ಪರವಾಗಿಲ್ಲ, ಭಗವಂತ ಬರ್ತಾನೆ, ನೋಡ್ಕೊಳ್ಳೋಣ. ಬಾಬಾ ಬಂದು ಇದು ಎಲ್ಲ ಕೆಲಸ ಮಾಡಿ ಹೋಗೋದ್ರಲ್ಲಿ ಇದ್ದಾರೆ ಈಗ ಆಲ್ರೆಡಿ. ಇಷ್ಟು ಶ್ರೇಷ್ಠ ಈಶ್ವರೀಯ ಪ್ರಾಪ್ತಿಗಳ, ಈಶ್ವರನ ಖಜಾನೆಗಳ ಪ್ರಾಪ್ತಿಯ ವರದಾನದ ರೂಪದಲ್ಲಿ ತಗೊಳ್ಳೋ ಟೈಮ್ ಇದು ಸಂಗಮ ಯುಗ.
ಇಷ್ಟು ದೊಡ್ಡ ವ್ಯಾಲ್ಯೂಬಲ್ ಟೈಮ್ ಇದು. ಇದನ್ನು ವ್ಯರ್ಥ ಮಾಡ್ಕೋಬೇಡಿ. ವ್ಯರ್ಥ ಮಾಡ್ಕೊಂಡ್ಬಿಟ್ರೆ ಹೊರ್ಟೋಗ್ಬಿಡುತ್ತೆ ಮಕ್ಕಳೇ, ಹೊರ್ಟೋಗ್ಬಿಡುತ್ತೆ. ಇದೇನು ನಿಮ್ಗೆ ವರದಾನದಲ್ಲಿ ಸಿಕ್ಕಿದೆಯಲ್ಲ ಈ ಲೈಫ್ ಟೈಮು, ಈ ಜನ್ಮ, ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇದನ್ನು ತನ್ನ ಹಾಗೂ ಅನ್ಯರ ಕಲ್ಯಾಣದ ಪ್ರತಿ ಉಪಯೋಗಿಸಿ. ಹಂಗೆ ವೇಸ್ಟ್ ಮಾಡಂಗಿಲ್ಲ. 5 ನಿಮಿಷನೂ ಯೋಚನೆ ಮಾಡಿ ಮಾಡಿ ಉಪಯೋಗಿಸ್ಬೇಕು. ಇದು ತುಂಬ ಇಂಪಾರ್ಟೆಂಟು. तो अभी कौन सा संस्कार भर रहे हो? सूर्यवंशी संस्कार या चंद्रवंशी? ಯಾವಾಗಿಂದ ಜ್ಞಾನಕ್ಕೆ ಬಂದಿದ್ದೀರಾ ಅವಾಗಿಂದ ನೋಡ್ಕೋಬೇಕು. ನಾನು ಸೂರ್ಯವಂಶಿ, ಸದಾ ಮಾಯೆ ಬಂತು ವಿಜಯ್, ಏನೇ ಬಂತು ಅದರಿಂದ ಅಲರ್ಟ್. ಹಿಂಗೆ ನಾನು ಸೂರ್ಯವಂಶಿ ಸಂಪನ್ನ ಸಂಸ್ಕಾರ, ವಿಜಯದ ಸಂಸ್ಕಾರ ತುಂಬ್ಕೋತಾ ಇದ್ದೀನ. ಮಾಯೆ ಬಂತು ಮೂಡಾಫು, ಮಾಯೆ ಬಂತು ಅಳು ಬಂತು, ಮಾಯೆ ಬಂತು ವ್ಯರ್ಥ ಸಂಕಲ್ಪ, ಮಾಯೆ ಬಂತು ಪರಸ್ಪರ ಟಕ್ಕರು. ಇದೆಂಥದ್ದಿದು? ಎಲ್ಲ ಫೇಲ್ಯೂರ್ ಸಂಸ್ಕಾರಗಳು. ಸಂಸ್ಕಾರ ಯಾವುದೋ? ಚಂದ್ರವಂಶಿ. ಬರೀ ಯುದ್ಧದ ಸಂಸ್ಕಾರ, ಪಶ್ಚಾತ್ತಾಪದ ಸಂಸ್ಕಾರ, ಇದನ್ನು ತುಂಬ್ಕೊಳಕ ಇಲ್ಲಿ ಬಂದಿದ್ದು. ಬಾರ್ ಬಾರ್ ಏಕ್ ಹಿ ಭೂಲ್ ಕರ್ನೆ ಸೇ ಸಂಸ್ಕಾರ ಪಕ್ಕೆ ಹೋ ಜಾತೆ. ಮಕ್ಕಳೇ ತಿರ್ತಿರ್ಗ ಅದೇ ತಪ್ಪು ಮಾಡ್ತಿದ್ರೆ ಸಂಸ್ಕಾರ ಪಕ್ಕ ಆಗ್ಬಿಡ್ತಾರೆ. सूर्यवंशी अर्थात सूर्य समान मास्टर ज्ञान सूर्य. कौन सा सूर्य? ನೀವು ಸೂರ್ಯವಂಶೀಯರಂದರೆ ಜ್ಞಾನ ಸೂರ್ಯನ ತರಹ ಮಾಸ್ಟರ್ ಸೂರ್ಯರು. ಸೂರ್ಯವಂಶಿ ಅಂದರೆ ಸೂರ್ಯನ ಮುಂದೆ ಯಾವುದೇ ಏನಾದರೂ ಹೋದರೆ ಇರುತ್ತಾ? ಎಲ್ಲ ಸುಟ್ಟೋಗ್ಬಿಡುತ್ತೆ. अपनी शक्तियों के किरणों द्वारा किसी भी प्रकार का खिचड़ा अर्थात कमी या कमजोरी है तो सूर्य का काम है सेकंड में खिचड़े को भस्म करना. ऐसे भस्म कर देना जो नाम रूप रंग सदा के लिए समाप्त हो जाए. जैसे शरीर को अग्नि द्वारा जलाते हैं तो सदा के लिए उसका नाम रूप रंग सब समाप्त हो जाता, भस्म हो जाता. तो ऐसे भस्म करना अर्थात क्या? भस्म बना देना. राख भी, राख को भस्म भी कहते हैं ना. तो सूर्यवंशी का ये कर्तव्य है. ಸೂರ್ಯವಂಶಿಯರ ಕರ್ತವ್ಯ ಏನಂದರೆ ತನ್ನ ಶಕ್ತಿಗಳ ಕಿರಣದಿಂದ ಎಲ್ಲ ಕಿಚಡ ಭಸ್ಮ ಮಾಡೋದಂದರೆ ಹಳೇ ಸಂಸ್ಕಾರ ಸ್ವಭಾವಗಳ ಕಿಚಡ, ಅಧೀನತೆಗಳ ಕಿಚಡ, ಏನೇನು ಕಿಚಡ ಇದೆ ಎಲ್ಲ ಭಸ್ಮ ಮಾಡೋದು. ಹೆಂಗೆ ಸೂರ್ಯಂದು ಜೋರು ತೇಜ ಇದ್ದರೆ ಆ ಬೆಳಕು ತುಂಬ ಹಾಟಾಗಿದ್ದರೆ ಸನ್ ಏನಾಗುತ್ತೆ ಹೇಳ್ರಿ? ಅಲ್ಲಿ ಎಷ್ಟೇ ಕೊಳಕು ಗಲೀಜು ಏನೇ ಇದ್ರೂ ಎಲ್ಲ ಒಣಗೋಗ್ಬಿಡುತ್ತೆ, ಆದರೆ ನಾಮ ನಿಶಾನ ಇರಲ್ಲ. ಹಂಗೆ ಸೂರ್ಯ ಭಸ್ಮ ಮಾಡ್ತಾನೋ ಇಲ್ವೋ? ನೀವು ಜ್ಞಾನ ಸೂರ್ಯನ ಮಕ್ಕಳು, ನೀವಿನ್ನ ಕಿಚಡ ಇಟ್ಕೊಂಡು ಕೂತಿದ್ದೀರಾ ಅಂದರೆ ಅರ್ಥ ಏನು? ಸೂರ್ಯನ ಜೊತೆ ಕನೆಕ್ಷನ್ ಇಲ್ಲ. ಮಾಸ್ಟರ್ ಜ್ಞಾನ ಸೂರ್ಯನಾಗಕ್ಕೆ ಬರ್ತಿಲ್ಲ ಅಂತಾರ ಏನೋ? ಬಾಬಾ ಹೇಳ್ತಾರೆ ಅಷ್ಟು ಪವರ್ಫುಲ್ ಹಳೆತನ ಸಮಾಪ್ತಿ ಆಗಬೇಕು. ಹೆಂಗೆ ಈಗ ಶರೀರ ಸುಟ್ಟಾಕಿದ್ರೆ ಅದರದ್ದು ರೂಪರಂಗ ಎಲ್ಲ ಎಂಡಾಗ್ಬಿಡುತ್ತೆ, ಗೊತ್ತೇ ಆಗಲ್ಲಲ್ಲ, ಎಲ್ಲ ಭಸ್ಮ ಆಗ್ಬಿಟ್ಟು ಬೂದಿ ಉಳ್ಕೊಳ್ಳುತ್ತೆ. ಹಂಗೆ ಬಾಬಾ ಹೇಳಿದ್ರೆ ಸಂಸ್ಕಾರಗಳು ಖತಮ್ ಆಗಿಬಿಡ್ಲಿ. ಇದು ಸೂರ್ಯವಂಶಿಯರ ಕರ್ತವ್ಯ. ನೋಡ್ಕೊಳ್ಳಿ, ಹಳೆಯದೆಲ್ಲ ಸಂಸ್ಕಾರಗಳು ಟ್ರೇಸ್ ಇಲ್ದಂಗೆ ಅಂಶ ವಂಶ ಸಹಿತ ಸಮಾಪ್ತಿ ಮಾಡಿದಿನ. ಏನು ಹೇಳ್ತಾರೆ? ನ ಸಿರ್ಫ್ ಅಪ್ನಿ लेकिन औरों की कमजोरियों को भी भस्म बना देना, इतनी शक्ति है ना? सूर्य की शक्ति से और कोई शक्तिवान है क्या? चंद्रमा के ऊपर तो सूर्य है ना, सूर्य के ऊपर तो कोई है ही नहीं. चंद्रमा में भस्म करने की शक्ति नहीं, लेकिन सूर्य में भस्म करने की शक्ति. ऐसे हो ना, मास्टर सूर्य हो ना या चंद्रमा हो, या समय पर चंद्रमा समय पर सूर्य बन जाते हो. मास्टर सर्वशक्तिवान अर्थात मास्टर ज्ञान सूर्य की हर शक्ति बहुत कमाल कर सकती है, लेकिन समय पर यूज़ करना आता है. ಸೊ ನೀವು ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಸಮಯದಲ್ಲಿ ಎಲ್ಲವನ್ನ ಸಮಾಪ್ತಿ ಮಾಡೋ ಶಕ್ತಿ ಬೇಕು.
ಸೊ ಮಾಸ್ಟರ್ ಜ್ಞಾನ ಸೂರ್ಯ ಅಂತಂದ್ರೇನು? ಮಾಸ್ಟರ್ ಸರ್ವಶಕ್ತಿವ. ಚಂದ್ರನ ಹತ್ರ ಸುಡೋ ಶಕ್ತಿ ಇಲ್ಲ, ಸೂರ್ಯನ ಹತ್ರನೇ ಸುಡೋ ಶಕ್ತಿ ಇರೋದು. ಸೂರ್ಯನ ಮೇಲೆ ಯಾರಿಲ್ಲ, ಚಂದ್ರಮನ ಮೇಲೆ ಸೂರ್ಯ ಇದ್ದಾರೆ. ಅಂದರೆ ಬಾಬಾವ್ರ ಜ್ಞಾನ ಸೂರ್ಯ ಅಲ್ಟಿಮೇಟ್ ಅಲ್ವಾ, ಅವ್ರ ಮೇಲೆ ಇನ್ಯಾರಿಲ್ಲ. ಸೊ ಅವರ ಆಧಾರದ ಮೇಲೆ ನೀವು ಭಸ್ಮ ಮಾಡಕ್ಕೆ ಬರುತ್ತಾ ಇಲ್ವಾ? ಹಾಂ, ಏನು ಹೇಳಿ ಕೇಳ್ತಿದ್ದಾರೆ. ಬರೀ ಚಂದ್ರಮನಾಗಿರ್ತಿರೋ ಸಮಯದಲ್ಲಿ ಚಂದ್ರಮ, ಸಮಯದಲ್ಲಿ ಸೂರ್ಯನಾಗಿರ್ಬೇಕು. ಸಂಬಂಧಗಳಲ್ಲಿ ಬರ್ತಾ ಶೀತಲನೂ ಆಗಿರಬೇಕು. ತನ್ನ ಕಠೋರ ಸಂಸ್ಕಾರ ಅಥವಾ ಅನ್ಯರ ಸಂಸ್ಕಾರಗಳನ್ನು ಭಸ್ಮ ಮಾಡೋದ್ರಲ್ಲಿ ಮಾಸ್ಟರ್ ಜ್ಞಾನ ಸೂರ್ಯನಾಗಬೇಕು. ಹಾಂ, ಅರ್ಥ ಆಗ್ತಿದೆಯಾ? ಇಂಪಾರ್ಟೆಂಟ್ ಮಾತು. ಸೊ ಎಂಥ ಸೂರ್ಯ ನೀವೀಗ? ಜ್ಞಾನ ಸೂರ್ಯನ ಪ್ರತಿಯೊಂದು ಶಕ್ತಿ ಕಮಾಲ್ ಮಾಡಿಬಿಡುತ್ತೆ. ಪ್ರತಿ ಟೈಮ್, ಪ್ರತಿ ಪರಿಸ್ಥಿತಿಯಲ್ಲಿ ಕಮಾಲ್ ಮಾಡಿಬಿಡ್ಬೋದು. ಆದರೆ ಉಪಯೋಗಿಸೋಕ್ಕೆ ಬರುತ್ತಾ? ಆ ಸ್ಥಿತಿಯಲ್ಲಿ ಇರೋಕ್ಕೆ ಬರುತ್ತಾ? ನಿಮ್ಮ ಒಂದೊಂದು ಶಕ್ತಿಗಳನ್ನು ಉಪಯೋಗಿಸಿ ಎಲ್ಲ ಭಸ್ಮ ಮಾಡೋಕ್ಕೆ ಬರುತ್ತಾ? तो समय है सहन शक्ति का, यूज़ करो निर्णय करने का समय. तो क्या होगा? समय ही गंवा देंगे तो रिजल्ट क्या निकलेंगे? जिस समय जिस शक्ति की आवश्यकता है उस समय उस शक्ति से काम लेना पड़े. समय पर वही शक्ति श्रेष्ठ गाई जाती है. तो समय प्रमाण यूज़ करने का तरीका हो तो हर शक्ति कमाल कर सकती है. 2-4 शक्तियाँ भी यूज़ करने आवे ना तो बहुत कुछ कर सकते हो. 2-4 में राज़ी नहीं होना है, बनना तो संपन्न है. ಬಾಬಾ ಹೇಳೋದು ಹಂಗಲ್ಲ, ನಿಮಗೆ ಇವಾಗ ಸಹನ ಶಕ್ತಿ ಬೇಕು, ನೀವು ಕುತ್ಕೊಂಡು ನಿರ್ಣಯ ಶಕ್ತಿ ಯೂಸ್ ಮಾಡ್ತಾ ಇರಿ. ಅಥವಾ ಎದುರಿಸೋ ಶಕ್ತಿ ಬೇಕು, ಅವಾಗ ಕೂತ್ಕೊಂಡು ಸಹನೆ ಮಾಡಿ. ರಿಸಲ್ಟ್ ಉಲ್ಟಾ ಆಗುತ್ತೋ ಇಲ್ವೋ? ಯಾವ ಟೈಮಲ್ಲಿ ಯಾವ ಶಕ್ತಿಗಳು ಬೇಕೋ ಅದನ್ನು ಉಪಯೋಗಿಸೋದೇ ಮಹತ್ವಪೂರ್ಣ ಮಾತು. ಯಾವುದಲ್ಲಿ ಯಾವ ಟೈಮಲ್ಲಿ ಏನು ಮಾಡಬೇಕು ಅದೇ ಮಾಡಬೇಕಲ್ವಾ? ಮಲ್ಕೊಳ್ಳೋ ಟೈಮಲ್ಲಿ ತಿನ್ನೋಕೆ ಹೋಗೋದು, ತಿನ್ನೋ ಟೈಮಲ್ಲಿ ಮಲ್ಕೊಳಕ್ಕೆ ಹೋಗೋದು, ಉಲ್ಟಾ ಕೆಲಸಗಳು ಮಾಡಿದ್ರೆ ಅದನ್ನು ಕರ್ಮ ಕುಶಲತೆ ಅಂತ ಹೇಳಲ್ಲ. ಅದರಿಂದ ಬಾಬಾ ಹೇಳೋದು, ನಿಮ್ಮ ಹತ್ರ 4-5 ಶಕ್ತಿ ಇದ್ರೂ ಆ 4 ಸರಿಯಾದ ಟೈಮಲ್ಲಿ ಸರಿಯಾಗಿ ಉಪಯೋಗಿಸೋದು ಕಲ್ತ್ಕೊಂಡ್ಬಿಟ್ರೆ ನೀವು ಕಮಾಲ್ ಮಾಡಿಬಿಡ್ಬೋದು ಮಕ್ಕಳೇ. ಏನು ಬೇಕಂದ್ರೂ ನೀವು ಮಾಡಿಬಿಡ್ಬೋದು. ಸೊ ಇದು ಇಂಪಾರ್ಟೆಂಟ್ ಮಾತು. ಆದರೆ 2-4ರಲ್ಲೇ ಖುಷಿಯಾಗಿಬಿಡ್ಬೇಡಿ. ಎಲ್ಲ ಶಕ್ತಿ ಬೇಕು, ಏಕೆಂದರೆ ನೀವು ಸೂರ್ಯವಂಶಿ ಸಂಪನ್ನರಾಗಬೇಕಲ್ವಾ. ಇಲ್ಲಾಂದ್ರೆ ಏನಾಗುತ್ತೆ ಹೇಳ್ರಿ? ತೋ ಮುಖ್ಯ ಮಾತು, ಬಾಬೋರಿಂದ ಎಲ್ಲ ತಗೋಬೇಕಂದ್ರೆ ಇದು ಬೇಕು ನಮಗೆ, ಎಲ್ಲ ಶಕ್ತಿಗಳ ಖಜಾನೆಗಳಿರಬೇಕು. तो क्या करना है अभी? हर शक्ति का महत्व है. ಪ್ರತಿಯೊಂದು ಶಕ್ತಿದು ತನ್ನದೇ ಆದ ಮಹತ್ವ. भक्ति मार्ग में देखा होगा हर शक्ति को, प्रकृति के शक्ति को भी देवता के रूप में दिखाया है. सूर्य देवता, वायु देवता, पृथ्वी देवता, तो इन सब शक्तियों को देवताओं या देवियों का रूप में दिखाया है. अर्थात इनका इतना महत्व दिखाया है, जबकि आपकी हर शक्ति का भी पूजन होता है ना. ಬಾಬಾ ಹೇಳೋದು ಒಂದೊಂದು ಶಕ್ತಿಗಳದು ತನ್ನದೇ ಆದ ಬೆಲೆ ಇದೆ. ಹೆಂಗೆ ಭಕ್ತಿ ಮಾರ್ಗದಲ್ಲಿ ಪ್ರತಿಯೊಂದು ಶಕ್ತಿ ಪ್ರಕೃತಿಯ ಶಕ್ತಿಗಳನ್ನು ಪೂಜೆ ಮಾಡ್ತಾರೆ. ವಾಯು ದೇವತಾ, ಮತ್ತು ನೀರನ್ನು ಇಂದ್ರ ದೇವತಾ, ಸೂರ್ಯ ದೇವತಾ, ಪೃಥ್ವಿ ದೇವತಾ, ಹಿಂಗೆ ದೇವಿ ದೇವತೆಗಳ ರೂಪದಲ್ಲಿ 5 ತತ್ವಗಳನ್ನು ಪೂಜೆ ಮಾಡ್ತಾರೆ. ಬಾಬಾ ಹೇಳೋದು ಇದ್ರದ್ದು ಮಹತ್ವ ಇದೆ. ನಿಮ್ಮದು ಒಂದೊಂದು ಶಕ್ತಿದು ಪೂಜೆ ಆಗುತ್ತೆ. ಅದರದ್ದು ನಿಮ್ಮ ಒಂದೊಂದು ಶಕ್ತಿದು ಎಷ್ಟು ಮಹತ್ವ ಇದೆ. ಉದಾಹರಣೆ ಹೇಳ್ತಿದ್ದಾರೆ ಬಾಬಾ, जैसे निर्भयता की शक्ति का स्वरूप काली देवी का पूजा होता है ना, सामना करने की शक्ति का स्वरूप है दुर्गा. ये भिन्न भिन्न नाम से आपके हर शक्ति का गायन और पूजन हो रहा है. संतुष्ट रहना और संतुष्ट करने की शक्ति है, तो संतोषी माता का रूप में गायन हो रहा है. संतुष्ट रहना अर्थात सहन शक्ति. इतनी महिमा है आपकी. ಅರೆ ಮಕ್ಕಳೇ, ನಿಮ್ದು ಎಷ್ಟು ಮಹಿಮೆ ಇದೆ ನೋಡ್ರಿ. ಎದುರಿಸೋ ಶಕ್ತಿಯಿಂದ ದುರ್ಗಾ, ನಿರ್ಭಯ ಶಕ್ತಿಯಲ್ಲಿ ಕಾಳಿ. ಹಂಗೆ ಕಾಳಿ ಅಂತಂದರೆ ಒಂದು ನಾಲ್ಗೆ ಹಂಗೆ ಹಾಕ್ಕೊಂಡಿರಲ್ಲ.
ವಿಕರಾಳ ಪರಿಸ್ಥಿತಿಗಳಲ್ಲೂ ನಿರ್ಭಯವಾಗಿರ್ತಕ್ಕಂಥದ್ದು, ನಿರ್ಭಯವಾಗಿದ್ದು ಎದುರಿಸಿದ್ದು. ಹಂಗೆ ಎಲ್ಲರನ್ನ ಸಂತುಷ್ಟವಾಗಿರೋದು, ಸಂತುಷ್ಟ ಮಾಡೋದು ಅನ್ಯರನ್ನ ಸಂತೋಷಿಮ. ಅನ್ಯರನ್ನು ಸಂತುಷ್ಟ ಮಾಡಬೇಕಂದ್ರೆ ಸ್ವಲ್ಪ ಸಹನೆ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಸುಮ್ಮನೆ ಇರಬೇಕಾಗುತ್ತೆ. ಭಲೆ ಅವ್ರಿಗೆ ತಪ್ಪೇ ಮಾಡ್ತಿದ್ದಾರೆ, ಏರುಪೇರೆ ಮಾಡ್ತಿದ್ದಾರೆ, ಸುಮ್ಮನಿರಿ. ಸುಮ್ಮನಿರಿ ಅಂದರೆ ಬಾಯಲ್ಲಿ ಹೇಳ್ತಿಲ್ಲ, ಸಂಕಲ್ಪ ತುಫಾನ್ ಬರ್ತಿದೆ ಅಲ್ಲ. ಶಾಂತವಾಗಿ ಅವ್ರ ಪಾರ್ಟ್ ನೋಡ್ರಿ. ಇದು ಅವಶ್ಯಕತೆ ಇದೆ ಮಕ್ಕಳೇ. ನಿಮ್ಮ ಒಂದೊಂದು ಶಕ್ತಿಯ ಮಹಿಮೆ ಇದೆ. वायु समान हल्के बनने में अथवा डबल लाइट बनने की शक्ति आप में है, तो उसका पूजन वायु देवता के रूप में करते हैं, पवन पुत्र के रूप में पूजन कर रहे हैं ना. तो आपके डबल लाइट रहने का ये पूजन है, समझा? ये ಕೇಳ್ರಿ ಏನೇನು ಹೇಳ್ತಾರೆ ಬಾಬಾ. ನೀವು ಡಬಲ್ ಲೈಟ್ ಆಗಿ ಸದಾ ಹಾರುವ ಕಳೆಯಲ್ಲಿರೋದು ವಾಯು ದೇವತಾ ಅಥವಾ ಪವನ ಪುತ್ರನ ರೂಪದಲ್ಲಿ ಪೂಜೆ ನಡೆಯುತ್ತೆ. ಹನುಮಂತ ಏನಂತೀರಾ ಎಲ್ರೂ? ಸದಾ ಹಗುರವಾಗಿ ಹಾರ್ಕೊಂಡಿದ್ದೀರೋ ಅಥವಾ ತಲೆ ಮೇಲೆ ಮೂಟೆಗಳಿದೆಯೋ? ಡಬಲ್ ಲೈಟ್ ಸ್ಥಿತಿಯ ಪೂಜೆ ಗಾಯನ ಎಷ್ಟು ಚೆನ್ನಾಗಿ ಆಗ್ತಿದೆ ತಿಳ್ಕೊಂಡ್ರಾ? ನಿಮ್ಮ ಒಂದೊಂದು ಶಕ್ತಿಯ ಗಾಯನ ಪೂಜೆ ಏನಾಗ್ತಿದೆ ಭಕ್ತಿಯಲ್ಲಿ ಗೊತ್ತಿದೆಯಲ್ವಾ ಮಕ್ಕಳೇ? ಇತನಾ ಮಹತ್ವ ಅಪ್ನಾ ಜಾನೋ, ಜಾನ್ತೆ ಹೋನ ಅಪ್ನಾ ಮಹತ್ವ. ವಾಟ ಮಾಯ್ ಇವೆಲ್ಲ ಸೆಲ್ಫ್ ರಿಯಲೈಸೇಷನಲ್ಲಿ ನನ್ನ ಒಂದೊಂದು ಶಕ್ತಿಯ, ಒಂದೊಂದು ಸ್ವರೂಪದ, ಒಂದೊಂದು ಗುಣಗಳ ಅದರ ಗಾಯನ, ಅದರ ಪೂಜೆ, ಅದರ ಮಹತ್ವ ತಿಳ್ಕೊಂಡು ನೀವು ಆ ಸ್ಥಿತಿಯಲ್ಲಿ ಇರಲ್ಲ. ಹೆಂಗೆಂಗೋ ಯಾಕಿರ್ತಿರಲ್ಲ, ನಿಮ್ಮನ್ನು ನೀವು ಮರೆತುಬಿಟ್ಟು ಮರೆತರೆ ಮಾನವನಾಗ್ಬಿಡ್ತೀರ. अनगिनत देवी देवताएं हैं, नाम भी याद नहीं कर सकेंगे. इतने परम पूज्य हो, जानते हो ना, या अपने को साधारणी समझते हो? ಬೇಕಾದಷ್ಟು ದೇವಿ ಇದ್ದಾರೆ ದೇವತೆಗಳು, ಇಷ್ಟು ಪರಂ ಪೂಜ್ಯರು. ನೀವು ಗೊತ್ತಿದೆಯಾ? ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ರ ಅಥವಾ ನಿಮ್ಮನ್ನು ನೀವು ಸಾಧಾರಣ ಅಂದ್ಕೊಂಡ್ಬಿಡ್ತೀರೋ? ಏನಂತ್ಕೋತೀರಾ? अगर अपने पूजन को भी स्मृति में रखो ना तो हर कर्म पूज्य हो जाएगा. ಹೋಗ್ಲಿ, ನಿಮ್ಮನ್ನು ನೀವು ತಿಳ್ಕೊಂಡು ನಿಮ್ಮ ಪ್ರತಿಯೊಂದು ಕರ್ಮದ ಬಗ್ಗೆ ಅಟೆನ್ಷನ್ ಇಟ್ಕೊಂಡ್ರು ನೀವು ಸದಾ ನಿಮ್ಮ ಪ್ರತಿಯೊಂದು ಕರ್ಮದ ಪೂಜೆ ಆಗುತ್ತೆ. ಅಂದರೆ ಪ್ರತಿ ಹೆಜ್ಜೆ ಇಡುವಾಗ ಅಟ್ಲೀಸ್ಟ್ ನಿಮ್ಮ ಗಾಯನ ಪೂಜೆ ಏನು ನಡೀತಿದೆ, ನಿಮ್ಮ ಬೆಲೆ ಏನಿದೆ ಅಂತ ತಿಳ್ಕೊಂಡು ಮಾಡ್ರಲ್ಲ, ನೀವು ಪರಂ ಪೂಜ್ಯರಾಗ್ಬಿಡ್ತೀರಾ ಅಂತಾರೆ ಬಾಬವರು. हर एक को स्वयं को देखना है कि मैं रेस में किस नंबर पर जा रहा हूँ. रेस कर रहा हूँ ये कोई बड़ी बात नहीं, लेकिन नंबर कौन सा है? चल तो रहे हैं, लेकिन कहाँ चिंटी समान चाल. चिंटी की चाल ಎಲ್ಲಿ? ಚಿಂಟಿ ಹಿಂಗೆ ಹೋಗ್ತಾ ಇರುತ್ತೆ. ಶೇರ್ ಕಿ ಚಾಲ್, ಶೇರ್ ಅರ್ಥಾತ್ ರಾಜ. ಎಲ್ಲಿ ಇರುವೆ, ಎಲ್ಲಿ ಸಿಂಹ, ಎರಡರ ವ್ಯತ್ಯಾಸ ಎಷ್ಟು ದೊಡ್ಡದಲ್ವಾ? ರೇಸಲ್ಲಿ ಹೋಗ್ತಾ ಇದ್ದೀರಾ, ಯಾವ ರೇಸು? ಹೆಂಗೆ ಹೋಗ್ತಿದೆ? ಎರಡೂ ಹೋಗ್ತಾ ಇದೆ, ಇರುವೆನೂ ಹೋಗ್ತಿದೆ, ಸಿಂಹನೂ ಹೋಗ್ತಿದೆ. ಬಟ್ ಎರಡರೂ ಹೋಗೋ ಸ್ಪೀಡ್ ಎಷ್ಟು, ಅದರ ರೀತಿ ನೀತಿ ಎಷ್ಟು ದೊಡ್ಡದು, ಎಲ್ಲ ದೊಡ್ಡ ಫರಕ್, ಎಷ್ಟು ವ್ಯತ್ಯಾಸ ಅಲ್ವಾ ಮಕ್ಕಳೇ? चल तो सभी रहे हो, लेकिन चाल कौन सी? शेर अर्थात राजा. तो राजा किसके अधीन नहीं होता, ऐसे होना. कभी किसी भी प्रकृति या माया के अधीन तो नहीं होते हैं. अधीन न होना अर्थात शेर व शेरनी की चाल चलना. चींटी की चाल से तो बकरी की चाल अच्छी. ಹೇಳ್ತಾರೆ ಬಾಬಾ. ಹೇಳೋದು ಶೇರ್ ಅಂದರೆ ರಾಜ ಅಲ್ವಾ? ಕಾಡಿನ ರಾಜ ಅಂತ ಇರ್ತಾನೆ. ಸೊ ಶೇರ್ ಕಿ ಚಾಲ್ ಅಂತಂದರೆ ಎಂದೂ ಮಾಯೆ ಅಥವಾ ಪ್ರಕೃತಿಯ ಸಾಧನೆಗಳಲ್ಲಿ ಅಧೀನರಾಗದೇ ಇರೋದು, ಪ್ರಭಾವದಲ್ಲಿ ಬರದೇ ಇರ್ತಕ್ಕಂಥದ್ದು. ಚೀಂಟಿ ಥರ ಯಾವಾಗ ಯಾವ ಸೆಕೆಂಡ್ ಸತ್ತೋಗುತ್ತೋ ಏನಾದರೂ ಕಾಲಿಟ್ರೆ, ಅದಕ್ಕಿಂತ ಬಕ್ರಿ ಮ್ಯಾ ಅಂತ ಆದರೂ ನಡೀತಾ ಇರುತ್ತೆ, ಅದು ಬೆಟ್ರ್ ಅಂತಾರೆ ಬಾಬುವರು. ಹಂಗೆ ಚೀಂಟಿ ಥರ ನಡಿಬೇಡ್ರಿ. ಏನೋ ಬಂದಿದ್ದೀನಲ್ಲ ನಡೀತಾ ಇರಬೇಕಪ್ಪ, ಏನು ಹೋಗಂಗಿಲ್ಲ, ಇಲ್ಲೇ ಇನ್ನು ಬಿಡಂಗೂ ಇಲ್ಲ, ಹೆಂಗೋ ನಡೀತಾ ಇರೋ ಅಂತ ಹೇಳಿ ಹಂಗೆ ಕಣ್ಣು ಮುಚ್ಕೊಂಡು ನಡೀತಾ ಕೂತ್ಕೊಳ್ತಾ ಆರಾಮ್ ಪಸಂದಿಗಳ ಥರ ನಡೆಯೋದು ಏನಾದರೂ ಇದೆಯಾ? ಸರಿ ಇದೆಯಾ? ಕೇಳ್ತಾರೆ ಬಾಬುವರು. ಏನು ನಡೀತಿದ್ದೀರಾ? ಯಾವ ರೇಸಲ್ಲಿದ್ದೀರಾ ಮಕ್ಕಳೇ? ನಿಮಗೆ ನೀವು
ನೋಡ್ಕೊಂಡ್ರೆ ಏನನ್ಸುತ್ತೆ, ನಾನು ರಾಜನ ಥರ ಸಿಂಹನ ಥರ ನಡೀತಾ ಇದ್ದೀನೋ, ಬಕ್ರ ಕುರಿಗಳು ಹೋಗ್ತಾ ಇದೆ, ಅದು ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರುತ್ತೆ ಮ್ಯಾ ಅಂತ. ಅದಕ್ಕೇನು ಪ್ರಯೋಜನ? ಅತ್ಲಾಗಿತ್ಲಾಗೂ ನೋಡಲ್ಲ, ಏನಾದರೂ ಬಂದರೆ ಹೊಡ್ಕೊಂಡು ಹೊಟ್ಟೋಗುತ್ತಲ್ಲ. ಚೀಂಟಿ ಏನು ಕಾಲಿಟ್ರೆ ಟಪ್ ಅಂತ ಸತ್ತೋಗುತ್ತೆ. ಯಾವುದು ರೇಸಲ್ಲಿ ಹೆಂಗಿದ್ದೀರಾ ಮಕ್ಕಳೇ, ನನ್ನ ಮಕ್ಕಳೇ ಅಂತಾರೆ, ಗಿಣಿಗಳೇ ಮಣಿಗಳೇ ಕಣ್ಮಣಿಗಳೇ ಅಂತಾರೆ ಬಾಬು ಅವರು. ಹೆಂಗೆ ನಡೀತಾ ಇದ್ದೀವಿ ನೋಡ್ಕೋಬೇಕು. अच्छा सदा सर्व खजानों से संपन्न व्यर्थ को समर्थ बनाने वाले सदा प्राप्ति स्वरूप हर सेकंड और संकल्प में पदमपति बनने वाले ऐसे अकुट खजाने के अधिकारी आत्माओं को बाप दादा का याद प्यार और नमस्ते। हम सब बच्चों की भी बाप दादा को याद प्यार ನಮಸ್ತೆ ನಮಸ್ತೆ ನಮಸ್ತೆ. ಸದಾ ಎಲ್ಲ ಖಜಾನೆಗಳಿಂದ ಸಂಪನ್ನ, ವ್ಯರ್ಥವನ್ನು ಸಮರ್ಥ ಮಾಡ್ತಕ್ಕಂಥವರು, ಸದಾ ಪ್ರಾಪ್ತಿ ಸ್ವರೂಪರು, ಪ್ರತಿ ಸೆಕೆಂಡ್ ಸಂಕಲ್ಪದಲ್ಲಿನೂ ಪದಂಪತಿಗಳಾಗ್ತಕ್ಕಂಥ ಮಕ್ಕಳಿಗೆ, ಎಲ್ಲ ಅಕುಟ ಖಜಾನೆಯ ಅಧಿಕಾರಿ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ. ಏನಂತೀರಾ? ಸಿಂಪಲ್ ಯುಕ್ತಿ ಹೇಳ್ಬಿಟ್ರು ಏಕದಮ್ ಸೂರ್ಯವಂಶಿ ರಾಜ ಆಗಲಿಕ್ಕೆ. ಮಕ್ಕಳೇ ಇವಾಗ ಬರೀ ಕೊಡ್ತಾ ಹೋಗಿ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಶ್ವಾಸದಲ್ಲಿ ವೃತ್ತಿಯಿಂದ ಕೊಡೋದೇ ಕೊಡೋದು. ಕೊಡ್ತಾ ಹೋದಂಗೆ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. ಮತ್ತು ಒಂದಕ್ಕೆ ಪದಮದಷ್ಟು ಜಮಾ ಆಗುತ್ತೆ ಅಂದರು ಬಾಬುವರು. ಬಟ್ ಕೊಡಿ, 1 ಸೆಕೆಂಡ್ ವೇಸ್ಟ್ ಮಾಡಬೇಡಿ. ಅದಕ್ಕೇನು ಬೇಕಂದರೆ ಮನಸ ನಿರಂತರ ಶುದ್ಧ ಶ್ರೇಷ್ಠ ಸಮರ್ಥ ಸಂಕಲ್ಪ ಬೇಕು. ಸಂಕಲ್ಪ ಟೈಮ್ ಅಂಡ್ ಸಂಕಲ್ಪ ಕನೆಕ್ಷನ್ ಇದೆ. ಸಂಕಲ್ಪ ವೇಸ್ಟ್ ಆದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಯಾರು ಸಂಕಲ್ಪದಲ್ಲೂ ಎಚ್ಚರ ಇರ್ತಾರಲ್ಲ ಅವ್ರ ಟೈಮ್ ವೇಸ್ಟ್ ಆಗಲ್ಲ. ಏನೇ ಕೆಲಸ ಮಾಡ್ತಾ ಇರಲಿ ಮನಸ್ಸಿಂದ ಯಾವಾಗಲೂ ಕೊಡ್ತಾ ಇರ್ಬೇಕು.